ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 167ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಇದು ಕಲ್ಪಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ. ಅದರ 39ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 769ನೇ ಪದ್ಯ. ರುಜುಗುಣಸ್ಥರು ಹೇಗೆ ಸಾಧನೆ ಮಾಡ್ತಾರೆ, ಅವರ ಮಹತ್ವ ಏನು, ಅದನ್ನೆಲ್ಲ ನಾವು ವಿವರವಾಗಿ ಶ್ರವಣ ಮಾಡ್ತಿದ್ದೇವೆ ಈ ಹಿಂದಿನ ಪದ್ಯಗಳಲ್ಲಿ. ತಮ್ಮ ಸಾಧನೆಯನ್ನು ಅವರು ಹೇಗೆ ಮುಗಿಸಿಕೊಂಡು ಮುಂದುವರಿತಾರೆ ಅದನ್ನು ಈ ಹಿಂದಿನ ಪದ್ಯ, ಮುಂದಿನ ಪದ್ಯ ಇತ್ಯಾದಿ ಕಡೆಗಳಲ್ಲಿ ನೋಡಬೇಕು. ಹಿಂದಿ ಕೂಡ ಅದನ್ನೇ ನೋಡಿದ್ವಿ. ಸಾಧನೆ ಮಾಡ್ತಾ ಮಾಡ್ತಾ ಮುಂದುವರೆದಂತೆ ಅವರಿಗೆ ಸ್ಪಷ್ಟವಾದಂಥ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗ್ತದೆ ಅನ್ನೋದನ್ನು ನೋಡಿದ್ವಿ. ಮುಂದೆ 100 ವರ್ಷಾನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲ್ಲಿ 6 ಮುಕ್ತಿಯ ನೈದುವರು ಅವರವರ ಕರೆದೊಯ್ದು ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿ ಉದರದಿ ಪ್ರವೇಶಿಸುವ. ಇನ್ನು ಒಂದು 2-3 ಪದ್ಯಗಳಲ್ಲಿ ಮೋಕ್ಷದ ವರ್ಣನೆ, ಮೋಕ್ಷ ಲೋಕದ್ದಲ್ಲ, ವೈಕುಂಠ ಲೋಕದ್ದೇನಲ್ಲ, ಮೋಕ್ಷಕ್ಕೆ ಅವ್ರು ಹೇಗೆ ಹೋಗ್ತಾರೆ ಅನ್ನುವ ಸಂಗತಿಗಳ ವರ್ಣನೆಯನ್ನು ನಾವು ನೋಡ್ತೇವೆ. 100 ವರ್ಷಗಳ ಬಳಿಕ, ಒಟ್ಟಾರೆ 100 ವರ್ಷಗಳ ಆಳ್ವಿಕೆ ಆ ಚತುರ್ಮುಖ ಬ್ರಹ್ಮಂದು, 31,104,000 ಕೋಟಿ ವರ್ಷ. ಇದೆಲ್ಲ ಆದ ಬಳಿಕ ಆತ ತನ್ನ ಕಲ್ಪದಲ್ಲಿ ಯಾರು ಮುಕ್ತಿಗೆ ಹೋಗ್ತಾರೋ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಅಲ್ಲಿಂದ ಮುಂದುವರಿತಾನೆ. ಅವರವರ ಕರೆದೊಯ್ದು ಶೌರಿಪುರದೊಳಗಿಪ್ಪ ನದಿಯಲ್ಲಿ ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ. ಮುಂದೆ ಪರಮಾತ್ಮನ ಪಟ್ಟಣ ಏನಿದೆಯಲ್ಲ ವೈಕುಂಠ, ಅದರ ಸುತ್ತಲೂ ಒಂದು ಪಟ್ಟಣ ಇದೆ, ಒಂದು ನದಿ ಇದೆ, ವಿರಜಾ ನದಿ ಅಂತೇಳಿ. ಆ ಶೌರಿಪುರದೊಳಗೆ ಇದೆ. ಆ ನದಿಯಲ್ಲಿ ಕಾರುಣಿಕನಾದಂಥ ಪರಮ ಕರುಣಾಶಾಲಿ ಆದಂಥ ಈ ಚತುರ್ಮುಖ ಸುಸ್ನಾನ, ಚೆನ್ನಾಗಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಹೇಗೆ ನಿಜ ಪರಿವಾರ ಸಹಿತದಿ, ತಾನು ತನ್ನ ಪರಿವಾರದಲ್ಲಿದ್ದವರು ಇವರೆಲ್ಲರ ಸಮೇತನಾಗಿ ಅಲ್ಲಿ ಸ್ನಾನ ಮಾಡ್ತಾನೆ. ಮತ್ತು ಆ ಕಲ್ಪದಲ್ಲಿ ಯಾರು ಮುಕ್ತಿಗೆ ಹೋಗಬೇಕಾಗಿದೆ ಅಂಥವ್ರ ಜೊತೆಗೂ ಕೂಡ ಅಲ್ಲಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಆ ಲಿಂಗದೇಹ ಇತ್ಯಾದಿಗಳನ್ನು ಭಗ್ನ ಮಾಡಿಕೊಂಡು ಮುಂದೆ ಹರಿಯ ಉದರವನ್ನು ಪ್ರವೇಶ ಮಾಡ್ತಾನೆ. ಪ್ರಕಾಶ ಸಂಹಿತಾ ಇತ್ಯಾದಿ ಕಡೆಗಳಲ್ಲಿ ಹೀಗಿದೆ: ಪ್ರಧಾನ ಪರಮವ್ಯೋಮ್ನೋಹೋ ಅಂತರ ವಿರಜಾ ನದಿ ತಜ್ಜಲೇತು ತದ ಸ್ನಾನಂ ಲಿಂಗಭಂಗೋ ಭವಿಷ್ಯತಿ. ವಿರಜಾ ನದಿ ಅಂತಂದರೆ ಪರಮ ಪುರುಷ ಪರಮಾತ್ಮ ಏನಿದ್ದಾನೆ ಅವನ ಬೆವರ ಧಾರೆ ಅದು. ಲಕ್ಷ್ಮೀದೇವಿನೇ ಆ ವಿರಜಾ ನದಿಯ ರೂಪದಲ್ಲಿ ಪ್ರವೇಶ ಮಾಡ್ತಿರ್ತಾಳೆ. ಆ ಲಕ್ಷ್ಮೀ ರೂಪವಾದಂಥ ನದಿಯಲ್ಲಿ, ವಿರಜಾ ನದಿಯಲ್ಲಿ ಇವರೆಲ್ಲ ಸ್ನಾನ ಮಾಡಿ ತಮ್ಮ ಲಿಂಗದೇಹವನ್ನು ಅಲ್ಲಿ ಬಿಟ್ಟುಕೊಟ್ಟು ಮುಂದೆ ಪರಮಾತ್ಮನ ಉದರವನ್ನು ಪ್ರವೇಶ ಮಾಡ್ತಾರೆ. ಇಲ್ಲೆಲ್ಲ ನಾವೇನು ಕೇಳ್ತೇವೆ ಅಂತಂದರೆ, ಸಾಮಾನ್ಯವಾಗಿ ಆ ಕಲ್ಪದಲ್ಲಿ ಬೇಗನೆ ಸಾಧನೆ ಆಗಿದ್ರೂ ಕೂಡ, ಸಾಧನೆ ಕೆಲವ್ರದ್ದು 31,104,000 ಕೋಟಿ ದೀರ್ಘ ವರ್ಷ ಇದೆಯಲ್ಲ, ಅಷ್ಟು ಪೂರ್ಣ ಒಂದು ಸಾಧನೆ ಏನು ಇರ್ಲಿಕ್ಕಿಲ್ಲ. ಕೆಲವು ಬಾರಿ ಕೆಲವ್ರದ್ದು ಸಾಧನೆ ಬೇಗನೆ ಮುಗಿದು ಹೋಗುವಂಥದ್ದು ಇರ್ತದೆ. ಅಂಥವರೆಲ್ಲ ಏನು ಮಾಡಬೇಕು, ಎಲ್ಲಿ ಕಾಯ್ತಿರ್ತಾರೆ ಅದನ್ನೆಲ್ಲ ನಾವು ಹಿಂದೆ ನೋಡಿದ್ವಿ. ಅವರು ಚತುರ್ಮುಖರ ಜೊತೆಗೆ ಎಲ್ಲರೂ ಕೂಡ ಮುಕ್ತಿಗೆ ಹೋಗಬೇಕು. ಚತುರ್ಮುಖ ತನ್ನ ಸಾಧನೆಯನ್ನು ಮುಗಿಸಿ ಬರೋ ತನಕ ಅವರೆಲ್ಲರೂ ಕೂಡ ಕಾಯ್ತಿರ್ತಾರೆ. ಆ ಸಂಗತಿಯನ್ನು ಹಿಂದೆ ನೋಡಿದ್ವಿ. ಅದಕ್ಕಾಗಿ ಈ ಪದ್ಯ ಏನು ಹೇಳಿದೆ ಅಂತಂದ್ರೆ, ತನ್ನ ಕಲ್ಪದಲ್ಲಿ 6 ಮುಕ್ತಿಯನ್ನು ಹೊಂದುವರೋ, ಯಾರು ತನ್ನ ಕಲ್ಪದಲ್ಲಿ ಮೋಕ್ಷಕ್ಕೆ ಹೋಗ್ತಾರೋ ಅಂಥವರನ್ನ ಆತ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಇಲ್ಲಿ ಬಂದಿತ್ತು. ಹಾಗಾಗಿ ಒಂದು ವೇಳೆ ಬೇಗ ಮುಕ್ತಿ ಆಗಿಬಿಟ್ಟಿದ್ರೆ, ಇನ್ನೂ ಸಾವಿರಾರು ಕೋಟಿ ವರ್ಷ ಮೊದಲೇ ಮುಕ್ತಿ ಆಗಿಬಿಟ್ಟಿದ್ರೆ ಅವರು ಬೇರೆ ಬೇರೆ ಲೋಕಗಳಲ್ಲಿ ಸುಖ ಅನುಭವಿಸ್ತಾ ಕೂತಿರ್ತಾರೆ. ಅವರಿಗೆ ಜೀವನ್ ಮುಕ್ತರು ಅಂತ ಕರೀತಾರೆ. ಅವ್ರದ್ದೆಲ್ಲ ಸಾಧನೆ ಮುಗಿದು ಹೋಗಿರ್ತದೆ. ಇನ್ನು ಮತ್ತೊಮ್ಮೆ ಹುಟ್ಟು ಸಾವು ಅವ್ರಿಗೆ ಇರೋದಿಲ್ಲ, ಆದರೆ ಮುಕ್ತಿಗೆ ಇನ್ನೂ ಹೋಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವು ಕಡೆ ಅವರು ಕಾಯ್ತಿರ್ತಾರೆ. ಯಾವ್ಯಾವ ಲೋಕದಲ್ಲಿ ಕಾಯ್ತಿರ್ತಾರೆ
ಅದನ್ನ ಕೆಲವೊಂದು ಕಡೆ ಈ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂಧ 2ನೇ ಅಧ್ಯಾಯ ಅಲ್ಲಿ 30ನೇ ಪದ್ಯ, ನ ಯತ್ರ ಶೋಕೋ ನಜರ ನ ಮೃತ್ಯು ನ ಆಧಿ ನ ಚ ಉದ್ವೇಗ ರತೆ ಕುತಶ್ಚಿತ್. ಅಲ್ಲಿ ಶೋಕ ಇಲ್ಲ, ಮುಪ್ಪಿಲ್ಲ, ಮೃತ್ಯು ಇಲ್ಲ, ಮಾನಸಿಕ ರೋಗವಿಲ್ಲ, ದೈಹಿಕ ರೋಗವಿಲ್ಲ. ಯಶ್ಚಿತ್ತತೋದ ಕ್ರಿಯೆಯ ಅನಿಂದ ವಿಧಾಂ ದುರಂತ ದುಃಖ ಪ್ರಭವ ಅನುದರ್ಶನಾತ್ ಅಂತ 30ನೇ ಶ್ಲೋಕ. ಅಲ್ಲಿ ಏನೇನು ಒಂದು ಆಚಾರ್ಯರು ತಾತ್ಪರ್ಯ ಕೊಡ್ತಾರೆ. ಸರ್ವ ದುಃಖ ವಿಹೀನಾಯೇ ಮುಕ್ತ ಪ್ರಾಯಸ್ತು ತಾದೃಶಾಹ ಅಮುಕ್ತಾಸ್ತಿ ಜನಾದ್ಯೇಶು ವಿಶೇಷೇಣತು ಸತ್ಯಗಾಹ ಇದು ವರಾಹ ಪುರಾಣದಲ್ಲಿ ಹೇಳ್ತಾರೆ. ಮುಕ್ತರಿಗಂತೂ ಎಲ್ಲ ದುಃಖಗಳನ್ನ ದಾಟಿ ಹೋಗುವಂಥ ಪರಿಸ್ಥಿತಿನೇ ಇರ್ತದೆ. ಅಮುಕ್ತರಾದವರು ಅವರೆಲ್ಲ ಎಲ್ಲಿ ಹೋಗ್ತಾರೆ ಅಂತಂದ್ರೆ ಜನಾದ್ಯೇಶು, ಜನ ಮೊದಲಾದ ಲೋಕಗಳಿಗೆ, ಆ ಲೋಕಗಳೆಲ್ಲ ಹೋಗಿ ಅಲ್ಲಿ ಕಾಯ್ತಾ ಕೂತಿರ್ತಾರೆ. ವಿಷ್ಣೋರ್ಲೋಕೆ ತದೈವೇಕೆ ಯಾಂತಿ ಕಾಲಾಂತರೇ ಪರೇ ಆಜ್ಞೇಯವ ಹರೇ ಕೇಚಿತ್ ಅಪೂರ್ತೆ ಕೇಚಿತ್ ಅಂಜಸ ವಿಹೃತ್ಯೈವ ಅನ್ಯಲೋಕೇಶು ಮುಚ್ಯಂತೆ ಬ್ರಹ್ಮಣ ಸಹ ಇತಿ ವಾಮನೆ. ವಾಮನ ಪುರಾಣದ ಒಂದು ಮಾತನ್ನು ಕೂಡ ತಾತ್ಪರ್ಯದಲ್ಲಿ ಆಚಾರ್ಯರು ಉದಾಹರಿಸ್ತಾರೆ. ಏನಂತಂದ್ರೆ ವಿಷ್ಣೋರ್ ಲೋಕೆ ತದೈವೇಕೆ, ಕೆಲವರು ಬೇರೆ ಬೇರೆ ಲೋಕಗಳಿಗೆಲ್ಲ ಹೋಗಿರ್ತಾರಲ್ಲ, ಸತ್ಯಲೋಕ ಇತ್ಯಾದಿ ಲೋಕಗಳಿಗೆ. ವಿಶೇಷ ಏನಿತ್ತು ಸತ್ಯಗಾಹ, ಸತ್ಯಲೋಕದಲ್ಲಿ ಕೆಲವರು ಇರ್ತಾರೆ, ಹೀಗೆಲ್ಲ ಮಾತು ಬಂತು. ಅಮುಕ್ತರಾದವರು ಜನ ಲೋಕ ಮೊದಲಾದ ಲೋಕಗಳಲ್ಲಿ ಇರ್ತಾರೆ, ಕೆಲವರು ಸತ್ಯಲೋಕಕ್ಕೆ ಹೋಗಿರ್ತಾರೆ. ಕೆಲವರು ಹೆಚ್ಚು ಅದರಲ್ಲೇ ಸಾಧನೆ ಮಾಡಿದವರು ವಿಷ್ಣುವಿನ ಲೋಕಕ್ಕೆ ಹೋಗಿಬಿಡ್ತಾರೆ. ಈ ಸದ್ಯ ಏನು ಚತುರ್ಮುಖ ಬ್ರಹ್ಮ ಇರ್ತಾನಲ್ಲ, ಅವನ ಸಾಧನೆ ಮುಕ್ತಾಯಕ್ಕಿಂತ ಮೊದಲೇ ಅವರು ವಿಷ್ಣು ಲೋಕಕ್ಕೆ ಹೋಗಿಬಿಡ್ತಾರೆ. ಆದರೆ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ, ಇಷ್ಟೇ ವ್ಯತ್ಯಾಸ. ವಿಷ್ಣುವ್ರ ಲೋಕೆ ತದೈವ ಅವಾಗಲೇ ಹೋಗ್ತಾರೆ, ಆದರೆ ಅಮುಕ್ತ ಸ್ಥಾನಕ್ಕೆ. ಯಾಂತಿ ಕಾಲಾಂತರೇ ಪರೆ, ಕೆಲವರು ವಿಳಂಬವಾಗಿ ಹೋಗ್ತಾರೆ. ಕೇಚಿತ್ ಅಪೂರ್ತೆ, ಇನ್ನು ಸಾಧನೆ ಪೂರ್ಣ ಆಗಿರೋದಿಲ್ಲ, ಅದರಿಂದ ಅವರು ವಿಳಂಬವಾಗಿ ಬರ್ತಾರೆ. ಕೆಲವರು ಬೇಗ ಹೋಗಿರ್ತಾರೆ. ವಿಹೃತ್ಯೆಯು ಅನ್ಯ ಲೋಕೇಶು, ಕೆಲವು ಕಡೆ ಬೇರೆ ಬೇರೆ ಲೋಕಗಳಲ್ಲಿ ಸಂಚಾರ ಮಾಡಿಬಿಡ್ತಾರೆ. ಮುಚ್ಚಂತೆ ಬ್ರಹ್ಮಣ ಸಹ, ಕೊನೆಗೆ ಚತುರ್ಮುಖ ಬ್ರಹ್ಮನ ಜೊತೆಗೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಟಿಪ್ಪಣಿಗಳಲ್ಲಿ ಒಂದು ವಿಷಯ ಬರೀತಾರೆ. ಈ ಸಾಧಕರು ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಹೀಗೆಲ್ಲ ಇದ್ದಾರಲ್ಲ, ಅದರಲ್ಲಿ ಪ್ರತೀಕಾಲಂಬನರು ಅಂತಂದ್ರೆ ವಿಗ್ರಹಗಳನ್ನ, ಪ್ರತಿಮೆಗಳನ್ನ, ಮೂರ್ತಿಗಳನ್ನ ಅವಲಂಬಿಸಿ ಉಪಾಸನೆ ನಡೆಸುವಂಥವ್ರು. ಅವ್ರಿಗಿಂತ ಅಪ್ರತೀಕಾಲಂಬನರು, ವಿಗ್ರಹಗಳ ಹಂಗೆ ಇಲ್ಲದೆ ಪೂಜೆ ಮಾಡುವಂಥವ್ರು ಇರ್ತಾರಲ್ಲ, ಅವರು ಶ್ರೇಷ್ಠರು. ಅಂಥ ಅಪ್ರತೀಕಾಲಂಬನರು ಭಗವಂತನ ಲೋಕದ ಅಮುಕ್ತ ಸ್ಥಾನದಲ್ಲಿ ಕಾಯ್ತಾ ಕೂತ್ಕೊಂಡಿರ್ತಾರೆ. ಮುಂದೆ ಮುಕ್ತಿಗೆ ಹೋಗೋ ಸಂದರ್ಭ ಬಂದಾಗ ಚತುರ್ಮುಖ ಬ್ರಹ್ಮನ ಜೊತೆಗೆ ಹೋಗಿಬಿಡ್ತಾರೆ ಅಂತ ಆ ವಾಮನ ಪುರಾಣದ ಒಂದು ಮಾತಿದೆ. ಅದನ್ನು ಇಂಥ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ನೂರು ವರ್ಷ ಅನಂತರದಲ್ಲಿ ಸರೋರುಹಾಸನ ತನ್ನ ಕಲ್ಪದಲ್ಲಿ 6 ಮುಕ್ತಿಯನ್ನು ಐದುವರು ಅವರವರ ಕರೆದೊಯ್ದು ಅಂತ ಬಂತು. ಒಂದು ಒಟ್ಟಾರೆ 100 ವರ್ಷದ ಆಯುಷ್ಯ ಒಂದು. ಆದರೆ ಆ ಪೂರ್ಣ 100 ವರ್ಷ ಅವನು ಆಳ್ವಿಕೆ ಮಾಡೋದಿಲ್ಲ. ಅದು ಹಿಂದೆ ಆ ಮಾತು ಬಂದಿತ್ತು, 87.5 ವರ್ಷ ಅಂತ ಬಂದಿತ್ತು. ಆ 87.5 ವರ್ಷ ಅಂದರೆ ಒಟ್ಟಾರೆ 31,104,000 ಕೋಟಿ ವರ್ಷ ಇದೆ. ಅದರಲ್ಲಿ 3,888,000 ಕೋಟಿ ವರ್ಷ ಕಡಿಮೆ ಮಾಡಬೇಕು. ಅದು 12.5 ವರ್ಷಕ್ಕೆ ಸಮಾನ. 87 + 12.5. ಆ 12.5 ಏನಿದೆಯಲ್ಲ, ಅದು ಮುಂದಿನ ಪ್ರಳಯಕ್ಕೆ ಪೂರ್ವಭಾವಿಯಾಗಿ, ಪ್ರಳಯದ ಸಂಧಿಕಾಲ ಅದು. ಅಂದರೆ 3,888,000 ಕೋಟಿ ವರ್ಷ ಅಂತನ್ನೋದು ಆ 12.5 ವರ್ಷ. ಇನ್ನು ಉಳಿದ ಸುಮಾರು 27,000 ಕೋಟಿ ವರ್ಷ ಏನಿದೆ, ಅದನ್ನು ಅದು ಆತನ ಆಳ್ವಿಕೆ. ಅದನ್ನು ಮುಗಿಸಿ ಆತ ಹೋಗ್ತಾನೆ ಅಂತ ಈಗ ಅದನ್ನು ತಿಳ್ಕೊಳ್ಬೇಕಷ್ಟೆ. ಕಾರುಣಿಕ ಸುಸ್ನಾನ ನಿಜ ಪರಿವಾರ ಸಹಿತದಿ ಮಾಡಿ ಹರಿ ಉದರವ ಪ್ರವೇಶಿಸುವ, ಪರಮಾತ್ಮನ ಉದರಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ಮುಂದೆ ಅಲ್ಲಿ ಏನು ಮಾಡ್ತಾರೆ, ವಾಸುದೇವನ ಉದರದಲ್ಲಿ ಪ್ರವೇಶಗೈದು ಆನಂತರದೇ ನಿರ್ದೋಷ ಮುಕ್ತರು ಉದರದಿ ಹೊರಮಟ್ಟು ಹರುಷದಲ್ಲಿ ಮೇಷನ ಆಜ್ಞವ ಪಡೆದು ಅನಂತಾಸನ ಸಿತದ್ವೀಪ ಮೋಕ್ಷದಿ ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿದ್ದರು. ಪರಮಾತ್ಮನ ಉದರದಲ್ಲಿ ಒಂದು ಬಾರಿ ಪ್ರವೇಶ ಮಾಡಿಬಿಟ್ರೆ ಅದು ಮುಂದೆ ಅವ್ರು ಏನೇನು ಮಾಡ್ತಾರೆ, ಆ ನಿರ್ದೋಷರಾದಂಥ ಮುಕ್ತರು ಹರಿಯ ಉದರದಿಂದ ಒಂದು ಹೊರಗೆ ಬರ್ತಾರೆ. ಪರಮಾತ್ಮನ ಉದರದಿಂದ ಒಂದು ಬಾರಿ ಹೊರಗೆ ಬಂದು ಆ ಬಳಿಕ ಅವನ ಅಪ್ಪಣೆಯನ್ನು ಪಡ್ಕೊಂಡು ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಇತ್ಯಾದಿ ಲೋಕಗಳಲ್ಲೆಲ್ಲ ಆತ ಎಲ್ಲಿ ಕಳಿಸ್ತಾನೋ ಅಲ್ಲಿ ಸಂಚಾರ ಮಾಡ್ತಾರೆ. ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಹರು.
ಅನಂತಾಸನ, ಶ್ವೇತದ್ವೀಪ, ಮೋಕ್ಷ ಈ ಲೋಕಗಳಿಗೆ ಸಂಚಾರ ಮಾಡ್ತಾರೆ ಅಂತ ಬಂತು. ಇಲ್ಲಿ ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ, ಅದು ಈ ರೆಕಾರ್ಡಿಂಗ್ ಒಳಗೆ ಸೇರಿರಲಿಲ್ಲ. ಒಂದು ತಿಳ್ಕೊಳ್ಬೇಕು, ಎಲ್ಲರೂ ಶ್ವೇತದ್ವೀಪ, ಅನಂತಾಸನ, ವೈಕುಂಠಕ್ಕೆ ಹೋಗ್ತಾರೆ ಅಂತಿಲ್ಲ. ಕೇಚಿದ ಅತ್ರೈವ ಮುಚ್ಚಂತೆ ಅಂತ ಹೇಳ್ತದೆ ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ 19ನೇ ಸೂತ್ರ. ಆ ಸೂತ್ರ ನನಗೂ ಈಗ ನೆನಪಿಗೆ ಬರ್ತಿಲ್ಲ, ಮತ್ತೊಮ್ಮೆ ಯಾವಾಗಾರು ಹೇಳ್ತೀನಿ. ಕೇಚಿದೇವ ವಸಂತತ್ರ ಅಂತರಿಕ್ಷೇ ಚ ಕೇಚನ ಕೇಚಿತ್ ಸ್ವರ್ಗೇ ಮಹರ್ಲೋಕೆ ಜನೇ ತಪಸಿ ಚಾಪರೆ ಕೇಚಿತ್ ಸತ್ಯೇ ಮಹಾಜ್ಞಾನಾ ಗಚ್ಚಂತಿ ಕ್ಷೀರಸಾಗರಂ. ಈ ಸತ್ತತ್ವರತ್ನಮಾಲ ಅಂತೇಳಿ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಅಂತ ರಚನೆ ಮಾಡಿದ್ದು. ಈಗ ನಾನು ಓದಿದ ಶ್ಲೋಕಗಳು ಅಲ್ಲಿಯೂ. ಅವರು ಕೂಡ ಶ್ಲೋಕಗಳು ಅವ್ರದ್ದಾದ್ರೂ ಬಹುತೇಕ ಆ ಶ್ಲೋಕಗಳಲ್ಲಿರುವಂಥ ಶಬ್ದಗಳು ಕೆಲವು ಪಾದಗಳನ್ನೆಲ್ಲ ಸರ್ವಮೂಲದಲ್ಲೇ ತೊಗೊಂಡಿರ್ತಾರೆ. ಅದಕ್ಕೆ ತಾವೇ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ವ್ಯಾಖ್ಯಾನ ಬರೆದು ಅದಕ್ಕೆ ವಿವರಣೆ ಕೊಟ್ಟಿರ್ತಾರೆ. ನಾನು ಈ ಶ್ಲೋಕ ಬರೆದೆ, ಆ ಶ್ಲೋಕಕ್ಕೆ ಆಧಾರಭೂತವಾದ ಸರ್ವಮೂಲ ಎಲ್ಲಿ ಅಂದರೆ ಇಲ್ಲಿ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಸುಲಭ ಆಗ್ತದೆ ಅದರಿಂದ. ಇತ್ತಂ ಲಯೇ ಸರ್ವಜೀವಾ ಸಂಪ್ರಾಪ್ಯ ಕಮಲಾಸನಂ. ಲಯ ಬಂದಾಗ ಎಲ್ಲರೂ ಕೂಡ ಕಮಲಾಸನ ಹತ್ರ ಬರ್ತಾರೆ. ಚತುರ್ಮುಖೋಪದೇಶಂ ಚ ಸ್ವಯೋಗ್ಯಂ ಪ್ರಾಪ್ಯ ಪುಷ್ಕಲಂ. ಅದಕ್ಕೆ ತಾಮ್ರಸಾರದಲ್ಲಿ ಕೆಲವು ಸಂಗತಿಗಳು ಬಂದಿಲ್ಲ, ಅದನ್ನು ಇಲ್ಲಿ ಬಂದಿದೆ. ಚತುರ್ಮುಖ ಮೂಲಕ ಉಪದೇಶ ಪಡ್ಕೋತಾರೆ. ವೈಕುಂಠ ಪರಿಘಾಕೃತ್ಯಾಂ ವಿರಜಾಯಾಮ್ ಸಮಸ್ತಶಃ. ವೈಕುಂಠ ನಗರಕ್ಕೆ ಕಾಲುವೆ ರೂಪದಲ್ಲಿ ಹೊರಗಿದೆ, ಕಂತಿರ್ತದಲ್ಲ ಅಂಥದ್ದು, ಅದರಲ್ಲಿ ಅವರು ಸ್ನಾನ ಮಾಡ್ತಾರೆ. ವೈಕುಂಠ ಪರಿಘಾಕೃತ್ಯಾಂ ವಿರಜಾಯಾಮ್ ಸಮಸ್ತಶಃ ಮಹಾಲಕ್ಷ್ಮೀ ಸ್ವರೂಪಿಣ್ಯಾಂ ವಿಗಾಹ್ಯ ಪ್ರಕೃತೇ ಪರಂ. ಮಹಾಲಕ್ಷ್ಮಿ ಸ್ವರೂಪವಾದಂತಹ ವಿರಜಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಪ್ರಾರಬ್ಧ ಕರ್ಮ ಶೇಷಂಚ ಲಿಂಗದೇಹಾದಿಕಂ ತಥಾ. ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಲಿಂಗದೇಹವನ್ನು ಅಲ್ಲಿ ಪರಿತ್ಯಾಗ ಮಾಡ್ತಾರೆ. ಜಠರೇ ವಿಷ್ಣೋ ಪ್ರವಿಶ್ಯ. ಪರಮಾತ್ಮ ಉದರದಲ್ಲಿ ಪ್ರವೇಶ ಮಾಡ್ತಾರೆ. ಅನುಗ್ರಹ ಹರೇಹೇ. ಅವನ ಅನುಗ್ರಹ ಸ್ವೀಕಾರ ಮಾಡ್ತಾರೆ. ತಮೇವ ಪರಮಶ್ರೇಷ್ಠಂ ಧ್ಯಾಯಂತಹ. ಅವನನ್ನೇ ಧ್ಯಾನ ಮಾಡ್ತಾರೆ. ಯಾವತ್ ಸೃಷ್ಟಿ ವಸಂತ್ಯತ್ರ ಸಂಪೂರ್ಣಾನಂದ ಭೋಜನಾ. ಸೃಷ್ಟಿ ಆಗೋ ತನಕ ಅಲ್ಲೇ ಇರ್ತಾರೆ, ಆ ಪರಮಾತ್ಮ ಹೊಟ್ಟೆಯಲ್ಲೇ ಇರ್ತಾರೆ. ಯಾಕೆಂತಂದ್ರೆ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮೊದಲಾದ ಲೋಕಗಳಿಗೆ ನಾಶ ಇಲ್ಲ, ಅಲ್ಲಿ ಇರೋರಿಗೆ ಸಮಸ್ಯೆ ಇಲ್ಲ. ಇನ್ನು ಕೆಲವರು ಬೇರೆ ಲೋಕಗಳಿಗೆ ಹೋಗಬೇಕಾಗಿದೆ. ಮುಕ್ತಿ ಬಂದರೂ ಕೂಡ ಮತ್ತೆ ಕೆಲವರು ಬೇರೆ ಲೋಕಗಳಿಗೆ ಹೋಗಬೇಕು. ಲಯದಲ್ಲಿ ಬೇರೆ ಲೋಕಗಳೇ ಇಲ್ಲ. ಸತ್ಯಲೋಕ ತನಕ ಎಲ್ಲ ಲೋಕನಾಶ ಹೊಂದಿರೋದ್ರಿಂದ ಅವ್ರಿಗೆ ಆವಾಗ ಗತಿಯಲ್ಲಿ ಅಂದರೆ ಅಲ್ಲೇ ಕೂತಿರ್ತಾರೆ. ಮುಂದೆ ಅವ್ರು ಏನು ಮಾಡ್ತಾರೆ, ಸೃಷ್ಟಿ ಪ್ರಾರಂಭ ಆದ ಕೂಡಲೇ ಅಲ್ಲಿ ಬರ್ತಾರೆ, ಹೊಸ ಲೋಕದಲ್ಲಿ ಬಂದು ಪ್ರವೇಶ ಮಾಡ್ಕೋತಾರೆ. ಶ್ವೇತದ್ವೀಪ, ಅನಂತಾಸನ, ವೈಕುಂಠದಲ್ಲಿರೋರು ಅಲ್ಲೇ ಇರ್ತಾರೆ. ಕೆಲವರು ಬೇರೆ ಲೋಕಗಳಿಗೆ ಹೋಗ್ತಾರೆ. ಯಾವತ್ ಸೃಷ್ಟಿ ಪ್ರಾರಂಭ ಆಗೋ ತನಕ ಅಲ್ಲೇ ಇರ್ತಾರೆ. ಇದು ಪ್ರತಿಯೊಂದು ಸೃಷ್ಟಿ ಪ್ರಳಯ ಸಂದರ್ಭದಲ್ಲೂ ಇದು ನಡೀತದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅವಾಗ ಯಾಕಂದ್ರೆ ಈಗ ಮುಕ್ತರಾಗಿ ಒಂದು ಸೃಷ್ಟಿ ಕಳೆದ ಮೇಲೆ ಮತ್ತೆ ಪ್ರಳಯ ಆಗ್ತದಲ್ಲ, ಆಗ ಲೋಕಗಳು ಹೋಗಿಬಿಟ್ಟಿರ್ತವೆ. ಮತ್ತೆ ಪರಮಾತ್ಮನ ಹೊಟ್ಟೆಯಲ್ಲಿ ಬಂದು ಕೂತ್ಕೋತಾರೆ. ಅವ್ರಿಗೆ ತೊಂದರೆ ಏನಿಲ್ಲ, ಅದರಿಂದ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿರ್ತಾರೆ ಅಷ್ಟೇ. ಕೇಚಿದೇವ ವಸಂತ್ಯತ್ರ. ಕೆಲವರು ಈ ಭೂಲೋಕದಲ್ಲೇ ವಾಸ ಮಾಡ್ತಾರೆ. ಅಂತರಿಕ್ಷೇಶ ಕೇಚನ. ಸ್ವರ್ಗಾದಿ ಲೋಕಗಳಲ್ಲಿ ಕೆಲವರು ಇರ್ತಾರೆ. ಆಮೇಲೆ ಕೇಚಿತ್ ಸ್ವರ್ಗೆ ಮಹರ್ಲೋಕೆ ಜನೇ ತಪಸಿ ಚಾಪರೆ. ತಪೋಲೋಕದಲ್ಲಿ ಕೆಲವರು. ಕೇಚಿತ್ ಸತ್ಯಲೋಕದಲ್ಲಿ ಕೆಲವರು. ಮಹಾಜ್ಞಾನ ಗಚ್ಚಂತಿ ಕ್ಷೀರಸಾಗರಂ. ಅದರಲ್ಲೂ ದೊಡ್ಡವರಾದವರು ಕ್ಷೀರಸಾಗರ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇತ್ಯಾದಿ ಲೋಕಗಳಿಗೆ ಹೋಗ್ತಾರೆ. ಶ್ವೇತದ್ವೀಪಂ ಚ ವೈಕುಂಠಂ ಅನಂತಾಸನ ಅಪ್ಯುತ. ಕೆಲವರಲ್ಲಿ ಕೆಲವರಲ್ಲಿ. ತತ್ರಾಪಿ ಕ್ರಮಯೋಗೇನ ಜ್ಞಾನ ಅಧಿಕ್ಯಾತ್ ಸಮೀಪಕಾಹ. ಯಾರ್ಯಾರು ಹೆಚ್ಚೆಚ್ಚು ಸಾಧನೆ ಮಾಡಿರ್ತಾರೆ ಅವರು ಪರಮಾತ್ಮನ ಸಮೀಪಕ್ಕೆ ಹೋಗ್ತಾರೆ. ಸಾಲೋಕ್ಯ, ಸಾರೂಪ್ಯ, ಸ್ವರೂಪತ್ವ. ಸಾಲೋಕ್ಯ ಅಂದ್ರೆ ಒಂದೇ ಲೋಕದಲ್ಲಿರೋದು. ಸ್ವರೂಪತ್ವ ಅಂತಂದ್ರೆ ಪರಮಾತ್ಮನಂತೆ ಚತುರ್ಬಾಹುಗಳಾಗಿ ನೀಲ ಶರೀರವುಳ್ಳವರಾಗಿರೋದು. ಸಾಮೀಪ್ಯ, ಅವನ ಜೊತೆಗೆ ಅವನ ತೀರ ಸಮೀಪದಲ್ಲಿರೋದು. ಯೋಗ, ಆತನ ಶರೀರದೊಳಗೆ ಪ್ರವೇಶ ಮಾಡಿರೋದು. ಇಮಾಮಾರಭ್ಯ ಸರ್ವತ್ರ ಯಾವತ್ ಸುಕ್ಷೀರಸಾಗರೇ ಪುರುಷೇ ಅನಂತಶಯ ಶ್ರೀಮನ್ನಾರಾಯಣಾಭಿಧ. ಅವರು ನಾನಾ ಥರದ ಭೋಗಗಳನ್ನ ಅನುಭವಿಸ್ತಾರೆ. ಇತ್ತಂ ಸ್ಥಾನಾన్ని ಅನುಪ್ರಾಪ್ಯ ಭೋಗ ಅನುಭವಂತಿ ಚ. ಸುಖ ಅನುಭವಿಸ್ತಾರೆ. ಪುನಶ್ಚ ಪ್ರಳಯೇ ವಿಷ್ಣು ಪ್ರವಿಶಂತಿ ಪೂರ್ವವತ್. ಮತ್ತೊಂದು ಪ್ರಳಯ ಆಯ್ತಿಲ್ಲ, ಮತ್ತೆ ಪರಮಾತ್ಮನ ಹೊಟ್ಟೆ ಒಳಗೆ ಬರ್ತಾರೆ. ಸಾಂದ್ರಾಮಂದ ನಿಜಾನಂದಂ ಭುಂಜಾನಾ ಪುನರೇವತ್ತು ಸೃಷ್ಟಿಕಾಲೇ ಬಹಿರ್ಯಾಂತಿ. ಮತ್ತೆ ಸೃಷ್ಟಿ ಆದರೆ ಹೊರಗಿನ ಈ ಲೋಕಗಳಿಗೆ ಬಂದು ಮುಟ್ತಾರೆ. ಪ್ರವಿಶಂತಿ ಯಥಾ ಸುಖಂ. ಚಿದಾನಂದ ಶಿರೋದೇಹ ಪಾಣಿಪಾದಾತ್ಮಕಾಹ. ಅವರಿಗೆಲ್ಲರಿಗೂ ಕೂಡ
ಚಿದಾನಂದಾತ್ಮಕವಾದಂಥ ಶರೀರ, ಈ ಬಾಹ್ಯ ಶರೀರ ಅಂತನ್ನೋದೇ ಇಲ್ಲ ಅವರಿಗೆ. ಸರ್ವದೋಷ ವಿನಿರ್ಮುಕ್ತಾಹ ಮುಕ್ತಾಹ ಕ್ರೀಡಂತೆ ನಿತ್ಯಶಃ. ಶುದ್ಧ ಸತ್ವಾತ್ಮಕಾನ್ಯೇವ ಜ್ಯೋತಿ ರೂಪಾಣಿ ಕಾಣಿಚಿತ. ಕೆಲವೊಂದ್ಸರಿ ಇದ್ದ ಶರೀರ ಅಲ್ಲದೇನೆ ಹೆಚ್ಚಿನ ಶರೀರ ತಗೊಳ್ಬೇಕು ಅಂತ ಅವ್ರಿಗೇನಾದರೂ ಒಂದು ಉತ್ಸಾಹ ಬಂದ್ರೆ ಆವಾಗ ಆ ಶರೀರ ತಗೊಳ್ಳಿಕ್ಕೆ ಉಪಾದಾನ ಕಾರಣ ಬೇಕಲ್ಲ, ಇನ್ನು ವಿಚಾರ ಮಾಡಬೇಕು. ಈಗ ಸೃಷ್ಟಿಯಲ್ಲಿ ನಾವಿದ್ದಾಗ ನಮ್ಮ ಶರೀರಕ್ಕೆ ಉಪಾದಾನ ಕಾರಣ ಏನು? ತಂದೆಯ ಅಂಶ, ತಾಯಿಯ ಅಂಶ. ಆ ತಂದೆ ತಾಯಿಯಂದಿರ ಅಂಶ ಯಾವ ರೂಪದ್ದು? ಪಂಚಮಹಾಭೂತಗಳಿಂದ ಹುಟ್ಟಿರುವಂಥದ್ದು. ಅಂತೂ ಇಲ್ಲಿ ಸತ್ವ ರಜಸ್ ತಮಸ್ಸು ಮೂರೂ ಗುಣಗಳು ಇವೆ. ಇದು ಚತುರ್ಮುಖ ಬ್ರಹ್ಮನ ದೇವರಿಗೂ ಸಮಾನನೇ. ಸತ್ವ ಹೆಚ್ಚಿರ್ಬೋದು, ತಮೋ ರಜಸ್ಸು ಕಡಿಮೆ ಇರ್ಬೋದು ಅಂತ ಬಿಟ್ರೆ ಚತುರ್ಮುಖ ಬ್ರಹ್ಮನ ಶರೀರಕ್ಕೂ ಕೂಡ ಸತ್ವ ರಜಸ್ ತಮಸ್ಸು ಇದ್ದದ್ದೇ ಬಾಹ್ಯ ದೇಹಕ್ಕೆ. ಅವರು ಹೆಚ್ಚಿನ ದೇಹ ತಗೋಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಶುದ್ಧ ಸತ್ವಾತ್ಮಕ ನೇವ. ಹಿಂದೆನೂ ವಿಕಾಸ ಹೇಳಿದ್ದೆ, ಶುದ್ಧ ಸತ್ವಾತ್ಮಕವಾದ ಜ್ಯೋತಿ ರೂಪವಾದ ಪ್ರಕಾಶ ರೂಪವಾದ ಶರೀರಗಳನ್ನು ಪಡ್ಕೊಂಡು ನಿಜ ದೇಹ ಸಿಹಿ ಸಂಪ್ರವಿಶ್ಯ ಆ ಶುದ್ಧ ಸತ್ವಾತ್ಮಕವಾದ ಶರೀರದಲ್ಲಿ ತಮ್ಮ ಸ್ವರೂಪ ಶರೀರವನ್ನು ಪ್ರವೇಶ ಮಾಡಿಸಿ ರಮಂತೆ ಲೀಲೆಯ ಸುಖವಾಗಿ ಆ ಕಡೆ ಈ ಕಡೆ ಸಂಚಾರ ಮಾಡ್ತಾರೆ ಅಂತ ಅದಕ್ಕೆಲ್ಲದಕ್ಕೂ ಬಂದಿರುವಂಥದ್ದು. ಉತ್ತಮರಾದವರು ಪರಮಾತ್ಮನ ಜೊತೆಗೆ ಸಾಯುಜ್ಯವನ್ನು ಹೊಂದುತ್ತಾರೆ. ಲಯ ಕ್ರಮಾನುಸಾರೇಣ ಯಾರ್ಯಾರು ಹುಟ್ಟಿರ್ತಾರೋ ಅವರವರಲ್ಲಿ ಹೋಗಿ ಲಯ ಹೊಂದುತ್ತಾರೆ ಅಂತ ಹೀಗೆಲ್ಲ ಇದೆ. ಅದು ಮುಂದಿನ ಶ್ಲೋಕಗಳಲ್ಲಿ ಸದ್ಯ ಏನು ಬೇಡ. ಮತ್ತೊಂದು ಬಾರಿ ಈ ಗ್ರಂಥವನ್ನು ಇನ್ನೊಂದು ಬಾರಿ ವಿಸ್ತಾರವಾಗಿ ಹೇಳಿದರೆ ಈ ಸಪ್ತತ್ವರತ್ನಮಾಲ, ಆವಾಗ ಇಲ್ಲಿ ಬರದೇ ಇರುವ ಕೆಲ ಸಂಗತಿಗಳನ್ನು ಹೇಳುವಂತ ಆಗ್ತದೆ. ಈ ಹರಿಕಥಾಮೃತದಲ್ಲಿ ಬರೆದಿರುವಂಥ ಸಂಗತಿಗಳು. ವಾಸವಾಗಿ ವಿಮುಕ್ತ ದುಃಖರು ಸಂಚರಿಸುತ್ತಿಹರು, ಮತ್ತೆ ಅವರು ದುಃಖ ಕಳ್ಕೊಂಡು ಸಂಚಾರ ಮಾಡ್ತಾರೆ ಅಂತ ಅಲ್ಲಿ ಬಂದಿರುವಂಥ ಸಂಗತಿ ಅದು. ಬಹಿರ್ನಿರ್ಗತ್ಯತೆ ಜೀವಾಹ ವಾಸುದೇವಾಜ್ಞೆಯ ತದಾ ವಾಸಂ ಚಕ್ರೂರ್ ಯಥಾಯೋಗ್ಯಂ ಶ್ವೇತದ್ವೀಪಾದಿಕೇಶಿಕ ಅಂತ ಪದ್ಮಪುರಾಣದಲ್ಲಿ ವೈಕುಂಠದ ವರ್ಣನೆ ವಾದಿರಾಜ ಸ್ವಾಮಿಗಳು ಮಾಡಿದ್ದಿದೆ. ಮತ್ತು ಬೇರೆ ಬೇರೆ ಗ್ರಂಥಗಳಲ್ಲಿ ಸಾಕಷ್ಟು ಅದರ ವರ್ಣನೆ ಬರ್ತದೆ. ಇನ್ನು ಮುಂದೆ ನಾವು ನೋಡಬೇಕಾದ ಪದ್ಯ ಏನಂದ್ರೆ ಸಪ್ತ ಮಹಾ ಸುಸೂಕ್ಷ್ಮಕ ಸತ್ವಾತ್ಮಕ ಕಳೆಯವರ ಸತ್ಯಲೋಕಾಧಿಪನಿಗೆ ಎನಿಪ. ನಾನು ಹಿಂದೊಂದ್ಸರಿ ಪದಚ್ಛೇದ ನೋಡಿದ್ದೆ, ನಾನು ಮತ್ತೆ ಕನ್ಫ್ಯೂಸ್ ಆಯ್ತು ನೋಡ್ರಿ, ಇರಲಿ. ಸತ್ಯಲೋಕಾಧಿಪನಿಗೆ ಅಲ್ಪವೆರಡು ಗುಣ. ಒಂದು ನಿಮಿಷ, ಇದನ್ನ ನೋಡಿದ್ರೆ ಪಂಚರತ್ನ ಕಾಶಿಕ. ಇದನ್ನ ಪದಚ್ಛೇದ ಹೀಗೆ ಮಾಡಬೇಕು. ಸತ್ಯಲೋಕಾಧಿಪ ನೆನಪಗೆ, ಸತ್ಯಲೋಕಕ್ಕೆ ಅಧಿಪತಿ ಅಂತ ಅನಿಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮನಿಗೆ, ಅಧಿಪಗೆ ಅಂದ್ರೆ ಶಕ್ತಿ ವಿಭಕ್ತಿ ಅದು, ಅವನಿಗೆ ಸತ್ವ ಮಹಾ ಸುಸೂಕ್ಷ್ಮ ಸತ್ವಾತ್ಮಕವಾದಂಥ ಕಳೆಬರ ಇದೆ, ಅತ್ಯಲ್ಪ ಎರಡು ಗುಣ. ಹೀಗೆ ಸತ್ಯಲೋಕಾಧಿಪ ನೆನಪಗೆ ಪ್ಲಸ್ ಅತ್ಯಲ್ಪ, ಆ ಎರಡು ಸೇರಿ ಏನಾಗಿಬಿಟ್ಟಿದ್ರೆ ಪರರೂಪ ಸಂಧಿ ಆಗಿದೆ. ಪೂರ್ವದಲ್ಲಿ ಎ ಇದೆ, ಸತ್ಯಲೋಕಾಧಿಪ ನೆನಪಗೆ. ಮುಂದೆ ಅತ್ಯಲ್ಪ ಅಂತಿರೋದು ಆ ಇದೆಯಲ್ಲ, ಆ ಅದಂತೆ ಗೇನು ಕೂಡ ಗ ಆಗಿಬಿಟ್ಟಿದೆ ಅಷ್ಟೇ. ಇದನ್ನು ಪೂರ್ವರೂಪ ಪರರೂಪ ಅಂತ ಕರೀತಾರೆ, ಮುಂದಿನಂತೆ ಅಂತ ಕರೀತಾರೆ. ಮುಕ್ತ ಭೋಗ್ಯವಿದಲ್ಲ, ಅಜಾಂಡೋತ್ಪತ್ತಿ ಕಾರಣವಲ್ಲ, ಹರಿಪ್ರೀತ್ಯರ್ಥವಾಗಿ ಈ ಜಗದ ವ್ಯಾಪಾರಗಳ ಮಾಡುವರು. ನೋಡ್ರಿ, ಈ ಚತುರ್ಮುಖ ಬ್ರಹ್ಮನಿಗೆ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕ, ಹಿಂದೆ ಒಂದು 2-3 ಸರಿ ಈ ಶ್ಲೋಕ ನಾನು ಹೇಳಿದ್ದೆ. ಅದನ್ನ ದಾಸರು ಯಥಾವತ್ತಾಗಿ ತಗೊಂಡಿದ್ದಾರೆ ಅಷ್ಟೇ. ಇಲ್ಲಿ ಸತ್ವ ಮಹಾ ಸುಸೂಕ್ಷ್ಮ ಕ ಅಂತ ಒಂದು ಕ ಅಂತ ಶಬ್ದ ಒಂದು ಅಕ್ಷರ ಹೆಚ್ಚಾಗಿದೆ. ಸತ್ವಾತ್ಮಕ ಕಳೆಯವರ ಯಾರಿಗೆ ಅಂದ್ರೆ ಈ ಸತ್ಯಲೋಕಾಧಿಪನ ಅಂತ ಚತುರ್ಮುಖ ಬ್ರಹ್ಮನಿಗೆ. ಮತ್ತೆ ರಜೋಗುಣ ಮತ್ತು ತಮೋ ಗುಣಗಳು ಬಹಳ ಕಡಿಮೆ ಇವೆ. ಇದ್ರದ್ದು ಸ್ವಲ್ಪ ಮತ್ತಷ್ಟು ವಿವರಣೆ ನಾನು ಈಗ ನಿಮ್ಗೆ ಹೇಳಬೇಕು. ಆ ಗೀತಾ ತಾತ್ಪರ್ಯದ 18ನೇ ಅಧ್ಯಾಯದ 40ನೇ ಶ್ಲೋಕ ಏನಿದೆಯಲ್ಲ ಭಗವದ್ಗೀತೆಯಲ್ಲಿ, ಅದು ಒಂದು ಬಹಳ ಅನೇಕ ದೇವತೆಗಳು, ಅವರೆಲ್ಲ ಸಾತ್ವಿಕರು ಮತ್ತೆ ರಾಜಸರು ಮತ್ತೆ ತಾಮಸರು, ಇವರು ಎಲ್ಲರದ್ದು ಸ್ವರೂಪವನ್ನು ಹೇಳ್ತಿದೆ. ನನಗೆ ಈಗಾಗಲೇ ಬೇಕಾಷ್ಟು ಹೇಳಿದ್ದೇನೆ. ಅದರಲ್ಲಿ ಸಾತ್ವಿಕರಾದವರು 9 ರೀತಿಯಾಗಿದ್ದಾರೆ, ಮತ್ತೆ ರಾಜಸರು ಕೂಡ 9 ರೀತಿಯಾಗಿದ್ದಾರೆ, ತಾಮಸರು ಕೂಡ 9 ರೀತಿಯಾಗಿದ್ದಾರೆ. ಒಟ್ಟನ್ನು 27 ಭಾಗವಾಗಿ ಮಾಡ್ಬೋದು. 27 ಮತ್ತೆ ಸೂಕ್ಷ್ಮವಾಗಿ ವಿಭಾಗ ಮಾಡ್ತಾ ಹೋದ್ರೆ ಅದು 81 ರೀತಿಯಾಗಿ ಕೂಡ ವಿಭಾಗ ಆಗ್ಬೋದು ಅಂತ ನಾನು ಹಿಂದೊಂದ್ಸರಿ ಹೇಳಿದ್ದೆ. ಹಾಗಾಗಿ ಸಾತ್ವಿಕ ರಾಜಸರು,
ಸಾತ್ವಿಕ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಇದು 3 ವಿಭಾಗ ಆಯಿತು. ರಾಜಸರನ್ನು ಕೂಡ ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು. ಹಾಗೆ ತಾಮಸರು ಕೂಡ ತಾಮಸರು, ತಾಮಸ ರಾಜಸರು, ತಾಮಸ ಸಾತ್ವಿಕರು ಅಂತ ಹೀಗೆ 3 ವಿಭಾಗ ಮಾಡ್ಬೋದು. ಒಟ್ಟು 9 ವಿಭಾಗ ಅಂತ ನಾನು ಹೇಳಿದ್ದೆ. ಅದು 80. ಇದನ್ನು ಮತ್ತಷ್ಟು ವಿಸ್ತಾರ ಮಾಡ್ತಾ ಹೋದರೆ ಇದು ಸೂಕ್ಷ್ಮವಾದ ವಿಭಾಗ 9, ಅದನ್ನು ಇನ್ನಷ್ಟು ವಿಭಾಗ ಮಾಡಿದರೆ 27 ಆಗ್ತದೆ, ಮತ್ತು ವಿಭಾಗ ಮಾಡಿದರೆ 81 ಆಗ್ತದೆ. ಈಗ ಸಾತ್ವಿಕರು ಅಂತ ದೇವತೆಗಳಿದ್ದಾರಲ್ಲ, ಆ ಸಾತ್ವಿಕ ತಾಮಸರು, ಸಾತ್ವಿಕ ರಾಜಸರು ಅಂತ ಹೀಗಿದ್ದಾರೆ, ಸಾತ್ವಿಕರು ಅಂತಿದ್ದಾರೆ. ಇದೆಲ್ಲ ಸೂಕ್ಷ್ಮವಾದ ವಿಭಾಗ ಇದೆ. ಅದು ನನಗೆ ಮತ್ತೊಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದರಲ್ಲಿ ಹೆಚ್ಚಿನ ದೇವತೆಗಳಿದ್ದಾರಲ್ಲ, ಅವರು ಕೆಲವರೆಲ್ಲ ದೇವತೆಗಳು ಸಾತ್ವಿಕ ರಾಜಸರು ಅನ್ಸ್ಕೋತಾರೆ, ಕೆಲವರು ಸಾತ್ವಿಕ ರಾಜಸರು ಅಂತ ಅನ್ಸ್ಕೋತಾರೆ. ಸತ್ವಗುಣವೇ ಅತ್ಯಂತವಾಗಿರುವಂತಹ ಒಬ್ಬ ವ್ಯಕ್ತಿ ಅಂದರೆ ಚತುರ್ಮುಖ ಬ್ರಹ್ಮ. ಅವನು ಸಾತ್ವಿಕ ಅಂತ ಈಗ ಅಲ್ಲಿ ಬಂದಿತ್ತು. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಅಂತ 4 ಬಾರಿ ಸಾತ್ವಿಕ. ಅವನಕ್ಕಿಂತ ಕೆಳಗಿರೋರು ಸಾತ್ವಿಕ ರಾಜಸರು. ಹೀಗೆ ಅದರದೆಲ್ಲ ವಿಭಾಗ ಬಂದಿತ್ತು. ಅದನ್ನ ಗೀತಾ ಪ್ರಸ್ಥಾನದಲ್ಲೂ ಬೇಕಾದಷ್ಟು ವಿವರಣೆ ಇದೆ. ರಾಯರು ಅದನ್ನು ಅನುಸರಿಸಿ ಗೀತಾ ವಿವೃತ್ತಿಯಲ್ಲೂ ಕೂಡ ಬೇಕಾದಷ್ಟು ವಿವರಣೆ ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ಸ್ಪಷ್ಟೀಕರಣ ನಾನು ಏನು ಕೊಡ್ಬೇಕಂದ್ರೆ, ಹಿಂದೊಂದು 2-3 ಸಲ ನಾನು ಹೇಳಿದ್ದೆ, ಅಲ್ಲಿ ಎಲ್ಲ ವಿಭಾಗ ಬರ್ತದಲ್ಲ, ಈ ಸಾತ್ವಿಕರು ರಾಜಸರು ತಾಮಸರು ಅನ್ನುವಂಥ ವಿಭಾಗ, ಮತ್ತು ಅದನ್ನು 9 ಆಗಿ 27 ಆಗಿ ಏನು ವಿಭಾಗ ಮಾಡೋದೆಲ್ಲ ಇದೆಯಲ್ಲ, ಈ ಎಲ್ಲ ವಿಭಾಗ ಅಂತನ್ನೋದು ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟಂಥ ವಿಭಾಗ. ಹಾಗಾಗಿ ಅವರಲ್ಲಿ ಕೆಲವರನ್ನ 4 ಜನರನ್ನ ಮುಕ್ತಿಯೋಗ್ಯರಂತ ಪರಿಗಣನೆ ಮಾಡ್ತಾರೆ. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು, ಹಾಗೆ ರಾಜಸ ಸಾತ್ವಿಕರು. ಇವರು ಈ 4 ಗುಂಪು. ನಾನೀಗ 9 ಬಗ್ಗೆ ಮಾತಾಡ್ತಿದ್ದೇನೆ, 27 ಬಗ್ಗೆ 81 ಬಗ್ಗೆ ಮಾತಾಡ್ತಿಲ್ಲ. ಆ 9ರಲ್ಲಿ 4 ಮುಕ್ತಿ ಯೋಗ್ಯರು. ಇನ್ನು ರಾಜಸರು ಮತ್ತು ರಾಜಸ ತಾಮಸರೇನಿದ್ದಾರೆ ಅವರು ನಿತ್ಯ ಸಂಸಾರಿಗಳಾದವರು. ರಾಜಸರಲ್ಲಿ 3 ವಿಭಾಗ ಇದೆಯಲ್ಲ, ಅದರಲ್ಲಿ ರಾಜಸ ಸಾತ್ವಿಕರು ಮೇಲಕ್ಕೆ ಹೋಗ್ತಾರೆ, ಮುಕ್ತಿ ಯೋಗ್ಯರಾಗ್ತಾರೆ. ರಾಜಸರು ಮತ್ತು ರಾಜಸ ತಾಮಸರೇನಿದ್ದಾರಲ್ಲ, ಇವರು ನಿತ್ಯ ಸಂಸಾರಿಗಳಾಗಿದ್ದಾರೆ. ತಾಮಸರಲ್ಲಿ ತಾಮಸರು, ತಾಮಸ ರಾಜಸರು ಮತ್ತು ತಾಮಸ ಸಾತ್ವಿಕರು ಅನ್ನೋರು ಏನಿದ್ದಾರಲ್ಲ, ಅವರು 3 ಜನ ತಮೋಯೋಗ್ಯರಾಗಿದ್ದಾರೆ. ಮತ್ತು 9ರಲ್ಲಿ 4 + 2 + 3 4 ಗುಂಪಿನವರು ಮುಕ್ತಿಯೋಗ್ಯರು, ಇನ್ನು 2 ನಿತ್ಯ ಸಂಸಾರಿಗಳು, ಮತ್ತೆ 3 ಗುಂಪುಗಳೇನಿವೆಲ್ಲ ಅವು ತಮೋಯೋಗ್ಯರು ಅಂತಿಷ್ಟು ವಿಭಾಗ ಹೇಳಿದ್ದೆ. ಹಾಗಾಗಿ ಆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿರುವಂಥ ವಿಭಾಗ ಎಲ್ಲವೂ ಕೂಡ ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟದ್ದು. ಬಾಹ್ಯ ಶರೀರವನ್ನು ಗಣನೆಗೆ ಇಟ್ಕೊಂಡ್ರೆ ಅವ್ರು ಯಾರು ಮುಕ್ತಿಯೋಗ್ಯರು, ಯಾರು ತಮೋಯೋಗ್ಯರು, ಯಾರು ನಿತ್ಯ ಸಂಸಾರಿಗಳನ್ನು ವಿಭಾಗ ಸರಿಯಾಗೋದಿಲ್ಲ. ಅದರಿಂದ ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟದ್ದು ಅಂತ ನಾನು ಹೇಳಿದ್ದೆ. ಆದರೆ ಈ ದಾಸರಿಗೆ ಏನು ತಗೊಂಡಿಂಗಾಯ್ತು ಇಲ್ಲಿ ನೋಡ್ರಿ, ಸತ್ವ ಮಹಾ ಸುಸೂಕ್ಷ್ಮಕ ಸತ್ವಾತ್ಮಕ ಕಳೇವರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ದಾಸರು. ಕಳೇವರ ಅಂತ ನಮ್ಮ ಸಾಮಾನ್ಯವಾಗಿ ಬಾಹ್ಯ ಶರೀರಕ್ಕೆ ಪ್ರಯೋಗ ಮಾಡ್ತಾರೆ. ದಾಸರು ಆ ಗೀತಾ ತಾತ್ಪರ್ಯದಲ್ಲಿ ಬರುವಂತಹ ಆ ಶ್ಲೋಕ ಏನಿದೆ, ಆಚಾರ್ಯರ ಶ್ಲೋಕ, ಅದನ್ನ ಹೊರಗಿನ ಶರೀರದ ವಿವರಣೆ ಅಂತ ವರ್ಣನೆ ಮಾಡಿದಂತಾಯ್ತು. ಇದಷ್ಟೇ ಅಲ್ಲ, ಈ ಸತ್ತತ್ವರತ್ನ ಮಾಲಾಕಾರ ಅಂತ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಕೂಡ ಒಂದು ಕಡೆ ಅದನ್ನ ಆ ಗೀತಾ ತಾತ್ಪರ್ಯದ ಆ ಶ್ಲೋಕವನ್ನ ಹೊರಗಿನ ಶರೀರಕ್ಕೆ ಸಂಬಂಧಪಟ್ಟಂತೆ ವರ್ಣನೆ ಮಾಡ್ತಾರೆ. ಅಂತೂ ದಾಸರು ಮತ್ತು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರ ಪಕ್ಷ ಒಂದಾಯಿತು. ಇನ್ನು ಮತ್ತೊಂದು ಪಕ್ಷ ಇದೆ, ಸತ್ಯನಾಥ ತೀರ್ಥರ ಪಕ್ಷ, ಅದು ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟಂತೆ ಅಂತ ಆಯ್ತು. ಹಾಗಾದ್ರೆ ಏನು ಮಾಡಬೇಕು? ಇದು ಹಿಂದೆಲ್ಲ ನಾನು 1-2 ಸರಿ ಇದು ಸ್ವರೂಪ ಶರೀರಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಅಂತ ವಿವರಣೆ ಹೇಳ್ತಾ ಹೋಗಿದ್ದೆ. ನನ್ನ ಮನಸ್ಸಿಗೂ ಹಾಗೆ ಅನಿಸಿತ್ತು. ಸತ್ಯನಾಥ ತೀರ್ಥರು ಕೊಟ್ಟ ವಿವರಣೆಯನ್ನು ನೋಡಿದ ಮೇಲೆ, ವಾಕ್ಯ ವಿವೇಕ ಅಂತ ಅವ್ರ ಟಿಪ್ಪಣಿ, ಅದು ನೋಡಿದ ಮೇಲೆ ಮತ್ತಷ್ಟು ದೃಢ ಆಗಿತ್ತು ನನ್ನ ತೀರ್ಮಾನ. ಗೋವಿಂದಾಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡುವಾಗ ಅದನ್ನೇ ಸಂಗತಿಯನ್ನು ಹೇಳಿದ್ರು. ಆದರೆ ಸಾಕಷ್ಟು ಅದನ್ನು ಮತ್ತಷ್ಟು ಮನನ ಮಾಡಿದ್ಮೇಲೆ ನನಗೇನು ಅನ್ನಿಸ್ತಂದ್ರೆ, ಆ ಗೀತಾ ಪ್ರಸ್ಥಾನದ ಶ್ಲೋಕ ಇದೆಯಲ್ಲ, ಗೀತಾ ತಾತ್ಪರ್ಯದ ಶ್ಲೋಕ, ಅದು ಮುಖ್ಯವಾಗಿ ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ ಮುಕ್ತಿಯೋಗ್ಯರು ಯಾರು, ನಿತ್ಯ ಸಂಸಾರಿಗಳು ಯಾರು, ತಮೋಯೋಗ್ಯರು ಯಾರು ಅಂತ ವಿವರಣೆ ಹೇಳುವಂಥದ್ದು. ಹಾಗಾಗಿ ಮುಖ್ಯ ತಾತ್ಪರ್ಯ ಅದಕ್ಕೆ ಅಲ್ಲೇ, ಆದರೆ ಅಮುಖ್ಯವಾಗಿ ಹೊರಗಿನ ಶರೀರವನ್ನು ಕೂಡ ಹೇಳ್ತದೆ. ಇದನ್ನೂ ಹೇಳೋ ತಾತ್ಪರ್ಯ ಅದಕ್ಕಿದೆ. ಹಾಗಾಗಿ ದಾಸರು ಮತ್ತು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಸಪ್ತಪ್ರತ್ನಮಾಲದಲ್ಲಿ ತಗೊಂಡ ವಿವರಣೆ ಏನಿದೆ ಅದು ಅಮುಖ್ಯವಾದ ವಿವರಣೆ. ಅಂತೂ ಮುಖ್ಯ ತಾತ್ಪರ್ಯ ಆಚಾರ್ಯರಿಗೆ ಆ ಸ್ವರೂಪ ಶರೀರದ ಬಗ್ಗೆ ಹೇಳೋದು. ಅಂತೂ ಒಟ್ಟಾರೆ ಸರ್ವಮೂಲಗಳಿಗೆ ಮತ್ತು ಆ ಸರ್ವಮೂಲದಲ್ಲಿ ಆಚಾರ್ಯರು ಕೋಟ್ ಮಾಡುವಂಥ ಶ್ಲೋಕಗಳಿಗೆ
ಅವೆಲ್ಲ ವೇದವ್ಯಾಸರು ಸಾಮಾನ್ಯವಾಗಿ ರಚನೆ ಮಾಡಿದಂಥ ಶ್ಲೋಕಗಳು. ಅವಕ್ಕೆಲ್ಲದಕ್ಕೂ ಕೂಡ ಸ್ಥೂಲವಾದ ಒಂದೇ ಅರ್ಥ ಇರೋದಿಲ್ಲ ಅಂತ ನೋಡ್ದಂಗಾಯ್ತು. ಈಗ ಸ್ವರೂಪ ಶರೀರಕ್ಕೆ ಮುಖ್ಯವಾಗಿ ಸಂಬಂಧಪಟ್ಟದ್ದು. ಹಾಗಾಗಿ ಮುಕ್ತಿಯೋಗ್ಯರಾರು, ತಮೋಯೋಗ್ಯರಾರು, ನಿತ್ಯ ಸಂಸಾರಿಗಳಾರು ಅಂತ ತೀರ್ಮಾನ ಮಾಡಿದಂತಾಯ್ತು. ಆದರೆ ಸತ್ಯನಾಥ ತೀರ್ಥರು ಅದೇ ತಮ್ಮ ಟಿಪ್ಪಣಿಯಲ್ಲಿ, ಆ ವಾಕ್ಯ ವಿವೇಕ ಅನ್ನುವಂಥ ಟಿಪ್ಪಣಿಯಲ್ಲಿ, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ಗುಣಗಳಿರ್ತವೆ. ಆ ಗುಣಗಳು ಹೊರಗಿನ ಶರೀರಕ್ಕೆ ನಿಮಿತ್ತಗಳಾಗ್ತವೆ ಅಂತ ಬಂದಿತ್ತು. ಅದನ್ನು ಕೂಡ ನಾವು ಹೇಳಿದ್ದೆ. ಆ ಸತ್ಯನಾಥ ತೀರ್ಥ ಸ್ವಾಮಿಗಳ ಟಿಪ್ಪಣಿಯನ್ನೇ, ಆ ವಾಕ್ಯವನ್ನೇ ಓದಿ ಹೇಳಿದ್ದೆ. ಹಾಗಾಗಿ ಅದು ತಾತ್ಪರ್ಯ ಏನಂದ್ರೆ, ಒಟ್ಟಾರೆ ತಾತ್ಪರ್ಯ, ಸ್ವರೂಪ ಶರೀರದಲ್ಲಿ ಯಾರು ಸತ್ವ 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 ಮಹಾಸತ್ವನಾಗಿರ್ತಾನೋ ಅವನಿಗೆ ಹೊರಗಿನ ಶರೀರ ಬರುವಾಗ ಹೆಚ್ಚು ಕಡಿಮೆ ಅಂಥದೇ ಶರೀರ ಬರ್ತದೆ. ಸ್ವರೂಪ ಶರೀರದಲ್ಲಿ ಸಾತ್ವಿಕ 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 ರಾಜಸರಾಗಿದ್ದರೆ ಹೊರಗಿನ ಶರೀರ ಬರುವಾಗ ಅಂಥದೇ ಶರೀರ ಬರ್ತದೆ. ಸ್ವರೂಪ ಶರೀರದಲ್ಲೇ ತಾಮಸ 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 ತಾಮಸರಾಗಿದ್ದರೆ ಅವ್ರಿಗೆ ಬರೋ ಶರೀರ ಹಾಗೇ ಇರ್ತದೆ. ಅಂತೂ ಒಳಗಿನ ಶರೀರ ಎಂಥದ್ದು, ಅದನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಹೊರಗಿನ ಶರೀರ. ಇದನ್ನು ಸತ್ಯನಾಥ ಸ್ವಾಮಿಗಳು ಕೂಡ ಹೇಳಿದ್ರು. ಇದನ್ನ ಸೂಕ್ಷ್ಮ ಸೂಚನೆ ಮಾಡೋದು ಆಚಾರ್ಯರ ಆ ಗೀತಾ ತಾತ್ಪರ್ಯದ ಅಭಿಪ್ರಾಯ ಅಂಥದ್ದು ಎರಡನ್ನೂ ಕೂಡ ಹೇಳಿದೆ. ಆದರೂ ಮುಖ್ಯವಾಗಿ ಹೇಳೋದು ಸ್ವರೂಪ ಶರೀರವನ್ನೇ, ಅದನ್ನು ಹಾಗೆ ಪರಿಗಣನೆ ಮಾಡಬೇಕು. ಹಾಗಾಗಿ ದಾಸರು ಕಳೆಯವರ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಕೂಡ ಅದನ್ನು ಹೊರಗಿನ ಶರೀರಕ್ಕೆ ಸಂಬಂಧಪಟ್ಟದ್ದು ವರ್ಣನೆ ಮಾಡಿದ್ದಾರೆ. ಒಂದೇ ಅಪವಾದ ಏನು ಅಂತಂದರೆ, ಈ ದೇವತೆಗಳಿರ್ತಾರಲ್ಲ, ದೇವತೆಗಳಿಗೆ ಒಳಗಿನ ಶರೀರ ಎಂಥದ್ದಿರ್ತದೋ ಅಂಥದೇ ಶರೀರ ಹೊರಗೂ ಬರ್ತದೆ. ಬಹುತೇಕ ಅವರ ಒಟ್ಟಾರೆ ಸಾಧನ ಮಾರ್ಗದಲ್ಲಿ ಅಂಥದೇ ಶರೀರ ಬರ್ತದೆ. ಆದರೆ ಮನುಷ್ಯರಿಗೆ ಸ್ವಲ್ಪ ಏರುಪೇರು ಆಗಿಬಿಡ್ತದೆ. ಒಳಗಿನ ಶರೀರಕ್ಕೆ ತೀರಾ ವಿರುದ್ಧವಾಗಿ ಹೊರಗಿನ ಶರೀರ ಬರಬಹುದು ಕೆಲವೊಂದು ಬಾರಿ ತಮೋಯೋಗ್ಯರಾದಂಥವರು ಕೂಡ ಒಂದು ಸ್ವಲ್ಪ ಸಾತ್ವಿಕ ಆವೇಶವುಳ್ಳಂಥ ಹೊರಗಿನ ಶರೀರ ಪಡ್ಕೊಳ್ಬಹುದು. ಅಂತೂ ಸಾಮಾನ್ಯವಾಗಿ ದೇವತೆಗಳಿಗೆ, ತೀರಾ ದೊಡ್ಡ ದೊಡ್ಡ ದೇವತೆಗಳಿಗೆ, ಮಹಾಯೋಗ್ಯತೆ ಇದ್ದವರಿಗೆ ಒಳಗಿನ ಶರೀರ ಸ್ವರೂಪಕ್ಕೆ ತಕ್ಕಂತೆಯೇ ಹೊರಗಿನ ಶರೀರ. ಹಾಗೆ ತೀರಾ ದುಷ್ಟರಾದಂಥ ದೈತ್ಯರಿಗೂ ಕೂಡ, ಕಲಿ ಮೊದಲಾದ ದೈತ್ಯರಿಗೂ ಕೂಡ ಹೊರಗಿನ ಶರೀರಕ್ಕೆ ಒಳಗಿನ ಶರೀರಕ್ಕೆ ತಕ್ಕಂತೆಯೇ ಹೊರಗಿನ ಶರೀರ. ಈ ನಡುವಿದ್ದವ್ರು ಕೆಲವರು ಇರ್ತಾರಲ್ಲ, ನಿತ್ಯ ಸಂಸಾರವನ್ನು ಬಿಟ್ಟು ಬಿಡ್ರಿ, ಮುಕ್ತಿ ಯೋಗ್ಯರಾದವ್ರು ಕೆಲವರು ಇರ್ತಾರೆ, ತಮೋಯೋಗ್ಯರಾದವ್ರು ಕೆಲವರು ಇರ್ತಾರೆ. ಆದರೆ ಚತುರ್ಮುಖನಂತೆ ಬಹಳ ದೊಡ್ಡ ಯೋಗ್ಯತೆ ಇದ್ದವರು ಆಗಿರೋದಿಲ್ಲ ಮುಕ್ತಿ ಯೋಗ್ಯರು. ಕಲಿಯಂತೆ ಬಹಳ ಕೆಟ್ಟ ಯೋಗ್ಯತಾ ಇದ್ದವರಾಗಿರೋ ಇರೋದಿಲ್ಲ. ಯೋಗ್ಯತಾದಲ್ಲಿ ಸ್ವಲ್ಪ ಹಿಂದೆ ಮುಂದಿದ್ದವ್ರು ಇರ್ತಾರಲ್ಲ, ಅವರಿಗೆ ಆ ಸ್ವರೂಪ ಶರೀರಕ್ಕೆ ಭಿನ್ನವಾಗಿ ಸ್ವಲ್ಪ ಕೆಲವೊಮ್ಮೆ ಬಾಹ್ಯ ಶರೀರ ಬರಬಹುದು. ಆದರೆ ಕೊನೆಗೆ ಸಾಧನೆ ಮಾಡ್ತಾ 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 ಮೇಲ್ಮೇಲೆ ಹೋದಂತೆ ಆ ಸ್ವರೂಪ ಶರೀರವನ್ನೇ ಹೋಲುವಂಥ ಶರೀರ ಬರ್ತದೆ. ಇದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಒಂದು ಸಂಗತಿ ಆ ಗೀತಾ ಪ್ರಸ್ಥಾನದಲ್ಲಿ ಬಂದದ್ದು ನಾನು ಈಗ ಹೇಳ್ಬಿಡ್ತೇನೆ. ಅದು ಮತ್ತೊಂದ್ಸಲ ಹೇಳುವಂಥ ಪ್ರಸಂಗ ಬರೋದಿಲ್ಲ. ಮತ್ತು ಆ ಸೂಕ್ಷ್ಮವಾದ ಸಂಗತಿ ಈ ಪ್ರವಚನದಲ್ಲಿ ಬೇರೆ ಕಡೆಯಲ್ಲೂ ಸಿಗಲಿಕ್ಕೂ ಸಾಧ್ಯ ಇಲ್ಲ. ಗೀತಾ ತಾತ್ಪರ್ಯ, ಗೀತಾ ಭಾಷೆ ಪಾಠ ಮಾಡ್ತೀನಿ ಅಂತ ಕೂತ್ರೆ ಯಾರು ಅಧ್ಯಾಪಕರಾದವರು ವಿದ್ಯಾರ್ಥಿಗಳು ಅದನ್ನು ಹೇಳ್ತಾರೆ. ಯಾಕೆ ಇಲ್ಲಿ ಹೀಗೆಲ್ಲ ಆಲೋಚನೆ ಮಾಡಬೇಕು? ಇಷ್ಟೆಲ್ಲ ಸಾಕಷ್ಟು ಮನನ ಮಾಡಿದ್ಮೇಲೆ ಅದು ಏನು ಗೊತ್ತಾಗ್ತದೆ ಅಂತಂದರೆ, ಗೀತಾ ತಾತ್ಪರ್ಯದಲ್ಲಿ ಈ ಸಾತ್ವಿಕ, ರಾಜಸ, ತಾಮಸ ಇವರು 3 ಜನರನ್ನು ಕೂಡ ವಿಭಾಗ ಮಾಡ್ತಾರೆ. 3, 9, 27 ಇದನ್ನೆಲ್ಲ ವಿಭಾಗ ಮಾಡ್ತಾರೆ ಆಚಾರ್ಯರು. ವಿಭಾಗ ಮಾಡಿ ಇದ್ದಕ್ಕಿದ್ದಂತೆ ಹಂಸ, ಪರಮಹಂಸ, ಬಹುದಕ, ಕುಟೀಚಕ ಅನ್ನುವಂಥ ಸನ್ಯಾಸಿಗಳನ್ನು ಹೇಳ್ತಾರೆ. ಹಂಸ ಅಂದ್ರೆ ಯಾರು, ಪರಮಹಂಸ ಅಂದ್ರೆ ಯಾರು, ಕುಟೀಚಕ ಅಂದ್ರೆ ಯಾರು, ಬಹುದಕ ಅಂದ್ರೆ ಯಾರು, ಅದ್ರ ಬಗ್ಗೆ ನಾನು ವಿವರಣೆ ಹಿಂದೆ ಹೇಳಿದ್ದೇನೆ. ಅದು ಮತ್ತಿಷ್ಟು ಈಗೇನು ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದೆ ಮಹಾಭಾರತದ ಪ್ರವಚನ ಸಂದರ್ಭದಲ್ಲಿ ಗೀತಾ ಪ್ರವಚನ ಮಾಡುವಾಗ ಅದನ್ನು ಮತ್ತೊಂದ್ಸರಿ ಪ್ರತ್ಯೇಕವಾಗಿ ಹೇಳ್ತೀನಿ. ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಕೊಡುವಾಗ ಹಂಸ, ಪರಮಹಂಸ, ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅನ್ನುವಂಥ 4 ಸನ್ಯಾಸಿಗಳನ್ನು ಹೇಳ್ತಾರೆ ಆಚಾರ್ಯರು ಆ ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯ 40ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ. ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟಂತೆ ಹೇಳುವಾಗ ಸನ್ಯಾಸಿಗಳ ಬಗ್ಗೆ ಯಾಕೆ ಹೇಳಬೇಕು? ಸನ್ಯಾಸ ಅಂತ ಒಂದು ಭಾಷ್ಯ ಅಲ್ವಾ? ದಂಡ, ಹಂಸ, ಪರಮಹಂಸ, ಕಾವಿಶಾಟಿ ಇವೆಲ್ಲ ಭಾಷ್ಯ ಲಕ್ಷಣಗಳು. ಭಾಷ್ಯ ಲಕ್ಷಣಗಳನ್ನು ಯಾಕೆ ಹೇಳಿದರು ಆಚಾರ್ಯರು ಅಂತ ಆ ಗೀತಾ ತಾತ್ಪರ್ಯ ಓದ್ತಾ ಕೂತ್ಕೊಂಡಾಗೆಲ್ಲ ಬಹಳ ಒಂದು ಗೊಂದಲ ಇತ್ತು ನನ್ನ ಮನಸ್ಸಿಗೆ. ಆಚಾರ್ಯರು ಅಲ್ಲಿ ಯಾಕೆ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅನ್ನೋರನ್ನು ಹೇಳಿದ್ದಾರೆ ಅಂತಂದ್ರೆ, ಸನ್ಯಾಸಿಗಳು ಹೊರಗಿನ ಶರೀರದಿಂದ ಮಾತ್ರ ಸನ್ಯಾಸಿಗಳು ಅಂತಲ್ಲ, ಒಳಗಿನ ಶರೀರದಿಂದಲೂ ಕೂಡ ಸನ್ಯಾಸಿಗಳು ಅನ್ನೋರು ಇದ್ದಾರೆ. ಅದೊಂದು ಅಪರೂಪದ ಸಂಗತಿ, ಒಂದು ವಿಶೇಷವಾದ ಪ್ರಮೇಯ. ಅದು ಏನು ಅದರ ವೈಶಿಷ್ಟ್ಯ ಏನಂತಂದ್ರೆ, ಈ ರಾಜಸ ಸಾತ್ವಿಕರು ಅನ್ನೋ ವಿಭಾಗ ಇದೆಯಲ್ಲ, ಅವರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ 4 ವರ್ಣಗಳಿವೆ.
ಅಂತ ನಾನು ಹಿಂದೆ ಹೇಳಿದ್ದೆ. ಈ 4 ವರ್ಣಗಳು ದೇವತೆಗಳಿಗೂ ಇಲ್ಲ, ತಮೋಯೋಗ್ಯರಿಗೂ ಇಲ್ಲ. ಅದಿರೋದು ರಾಜಸ ಸಾತ್ವಿಕರಿಗೆ ಮಾತ್ರ. 9 ಜನರಲ್ಲಿ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರಿಗಿಲ್ಲ. ತಾಮಸರಿಗೆ, ತಾಮಸ ರಾಜಸರಿಗೆ, ತಾಮಸರಿಗಿಲ್ಲ. ರಾಜಸ ಸಾತ್ವಿಕರು, ರಾಜಸ ರಾಜಸರು, ರಾಜಸ ತಾಮಸರು 3 ಏನಿದೆಯಲ್ಲ, ಆ 3ರಲ್ಲೂ ಕೂಡ ಒಟ್ಟಾರೆ 9ರಲ್ಲಿ 8ರನ್ನು ಹೊರತುಪಡಿಸಿ ರಾಜಸ ಸಾತ್ವಿಕರಿಗೆ ಮಾತ್ರ ಸ್ವರೂಪತಃ ಬ್ರಾಹ್ಮಣ, ಸ್ವರೂಪತಃ ಕ್ಷತ್ರಿಯ, ಸ್ವರೂಪತಃ ವೈಶ್ಯ, ಸ್ವರೂಪತಃ ಶೂದ್ರ ಅನ್ನೋ ವಿಭಾಗ ಇದೆ ಅಂತ ಬಂದಿತ್ತು. ಹಾಗಾಗಿ ಆ 4 ವರ್ಣ ಅಂತ ಅನ್ನೋದು ಅದು ರಾಜಸ ಸಾತ್ವಿಕರು, ಮನುಷ್ಯೋತ್ತಮರು ರಾಜಸ ಸಾತ್ವಿಕರು ಇದ್ದಾರಲ್ಲ ಅವರಿಗೆ ಸಂಬಂಧಪಟ್ಟದ್ದು. ಅವರಿಗೇನೆ ಸಂಬಂಧಪಟ್ಟದ್ದು ಸ್ವರೂಪತಃ ಸನ್ಯಾಸಿ, ಸ್ವರೂಪತಃ ಹಂಸ, ಸ್ವರೂಪತಃ ಪರಮಹಂಸ, ಸ್ವರೂಪತಃ ಕುಟೀಚಕ, ಬಹುದಕ ಅನ್ನುವಂಥ ವಿವರಣೆ ಕೂಡ. ಅದಕ್ಕಾಗಿ ಆಚಾರ್ಯರು ಅದನ್ನಲ್ಲಿ ಹೇಳಿದರು. ಹಾಗಾದ್ರೆ ಸ್ವರೂಪತಃ ಸನ್ಯಾಸಿಗಳು ಅನ್ನೋರು ಇರ್ತಾರೆ, ಅದು ಗೊತ್ತಿರಬೇಕು. ಇದೆಲ್ಲ ಎಲ್ಲಿ ಗೊತ್ತಾಗ್ತದೆ ಅಂತಂದ್ರೆ ಆಚಾರ್ಯರು ರಚನೆ ಮಾಡಿದಂಥ ಸರ್ವಮೂಲದಲ್ಲಿ ಎಲ್ಲೋ ಒಂದು ತುಣುಕು ಓದಿದ್ರೆ ಗೊತ್ತಾಗೋದಿಲ್ಲ. ಅದು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಒಂದು ಕಡೆ ಈ ಸಂಗತಿ ಇದೆ. ಅದನ್ನ ಮೊನ್ನೆ ಒಂದು ದಿವಸ ನಾನು ಈ ಪ್ರವಚನದಿಂದ ಭಾಷ್ಯವಾಗಿ ಮಾತಾಡುವಾಗ ಆ ಸಂಗತಿಯನ್ನು ಹೇಳಿದ್ದೆ. ಅದನ್ನ ಈಗ ಪ್ರವಚನದಲ್ಲಿ ಸೇರಿಸುವಂತಹ ಒಂದು ಪ್ರಸಂಗ ಬಂತು. ಅದೇನೆಂದ್ರೆ, ದೇವಾ ಸಜಾಯ ಮುಚ್ಯಂತೆ ಮಾನುಷ ಉಭಯಾತ್ಮಕಾ ವಿಜಾಯ ಏವ ಯೋಗೀಶಾ ತೇಷಾಂ ಯಾಯೇವ ಯೋಗ್ಯತಾ ಇತಿ ಸಂದೃಶ್ಯೇ. ಸಂದೃಶ್ಯ ಅನ್ನೋ ಗ್ರಂಥವನ್ನು ಆಚಾರ ಉದಾಹರಣೆ ಕೊಡ್ತಾರೆ. ದೇವತೆಗಳು ಯಾವತ್ತೂ ಕೂಡ ಸಪತ್ನೀಕರಾಗೇ ಮುಕ್ತಿಗೆ ಹೋಗ್ತಾರೆ. ವಿಜಾಯ ಏವ ಯೋಗೀಶಾ, ಸನಕ ಸನಂದನಾದಿ ಯೋಗೀಶರು ಪತ್ನಿ ರಹಿತರಾಗೇ ಮುಕ್ತಿಗೆ ಹೋಗ್ತಾರೆ. ಅದರ ಅರ್ಥ ಏನಂತಂದ್ರೆ, ದೇವತೆಗಳು ಸ್ವರೂಪತಃ ಗೃಹಸ್ಥರು, 3 ರೂಪದಲ್ಲೇ ರಾಯರು ಗೃಹಸ್ಥರು. ಆದ್ರೆ ಇಲ್ಲಿ ಬರೋ ಒಂದೊಂದು ಹುಟ್ಟುವಾಗ ಸನ್ಯಾಸಿಯಾಗಿ ಹುಟ್ಟಿದ್ರಷ್ಟೇ. ಸ್ವರೂಪತಃ ಸನ್ಯಾಸಿ ಅಲ್ಲ ಅವರು. ಸ್ವರೂಪತಃ ಒಬ್ಬ ಕರ್ಮದೇವ. ಅವರು ಭರತ, ಪರೀಕ್ಷಿತ, ಪ್ರಹ್ಲಾದ ಮೊದಲಾದ ಕರ್ಮದೇವತೆಗಳು ಅವರೆಲ್ಲ ಸ್ವರೂಪತಃ ಗೃಹಸ್ಥರು. ಇಲ್ಲಿ ಹುಟ್ಟುವಾಗ ಸನ್ಯಾಸಿಯಾಗಿ ಹುಟ್ಟಬಹುದು. ಹಾಗೆ ವಾಯುದೇವನು ಕೂಡ ಸ್ವರೂಪತಃ ಗೃಹಸ್ಥ. ಭಾರತೀಯ ಆತನಿಗೆ ಪತ್ನಿಯಾಗಿದ್ದೇ ಇದ್ದಾಳೆ. ಅವನ ಮುಂದೆ ಬ್ರಹ್ಮ ಆದಾಗ ಆತನಿಗೆ ಆಕೆ ಸರಸ್ವತಿಯಾಗಿ ಬರ್ತಾಳೆ. ಇಲ್ಲಿ ಹುಟ್ಟುವಾಗ ಆನಂದ ಅಂತ ಬ್ರಹ್ಮಚಾರಿಯಾಗಿ ಹುಟ್ಟಿದ. ಇದು ಅವತಾರ ರೂಪದಲ್ಲಿ ಮಾತ್ರ. ಆದರೆ ಸನಕಾದಿಗಳು ವಿಜಾಯಾಹ ಏವ, ಸ್ವರೂಪದಲ್ಲಿಯೂ ಕೂಡ ಅವರೇನೆಂದ್ರೆ ಯಾವತ್ತೂ ಕೂಡ ಪತ್ನಿ ರಹಿತರು, ಊರ್ಧ್ವರೇತಸ್ಕರು, ನೈಷ್ಠಿಕ ಬ್ರಹ್ಮಚಾರಿಗಳು. ಅವರು ಮುಕ್ತಿಗೆ ಹೋದ ಬಳಿಕನೂ ಕೂಡ ಅವರಿಗೆ ಸ್ತ್ರೀ ಸಂಘ ಇತ್ಯಾದಿಗಳು ಇರೋದಿಲ್ಲ. ಅವ್ರ ಮನಸ್ಸು ಚಂಚಲ ಆಗೋದಿಲ್ಲ. ಆ ಥರದ್ದೇ ಅವರಿಗೆ ಇಲ್ಲಿ ಸಾಧನೆನೂ ಹಾಗೆ, ಫಲನೂ ಹಾಗೆ. ಆಯಿತು, ದೇವತೆಗಳದ್ದು ಹೇಳಿದ್ರಿ, ಸನಕಾದಿ ಯೋಗೀಶ್ವರದ್ದು ಹೇಳಿದ್ರಿ. ನಮ್ಮದೇನು ಗತಿ ಅಂದರೆ, ಮಾನುಷಃ ಉಭಯಾತ್ಮಕಃ, ಮನುಷ್ಯರಲ್ಲಿ ಸಪತ್ನೀಕರಾಗಿಯೇ ಸಾಧನೆ ಮಾಡಿ ಮುಕ್ತಿಗೆ ಹೋಗೋರು ಕೆಲವರು, ಪತ್ನಿ ರಹಿತವಾಗಿ ಸಾಧನೆ ಮಾಡಿ ಮುಕ್ತಿಗೆ ಹೋಗೋರು ಇನ್ನು ಕೆಲವರು. ಅದಕ್ಕೆ ಮಾನುಷಃ ಉಭಯಾತ್ಮಕ ಅಂತ ಹೇಳಿದರು. ಪ್ರಾಯ ಇಡೀ ಸರ್ವಮೂಲದಲ್ಲಿ ಎಲ್ಲೂ ಈ ಮಾಹಿತಿ ಸಿಗೋದಿಲ್ಲ. ಇದನ್ನು ಓದಿದ್ರೆ ಗೀತಾ ಪ್ರಸ್ಥಾನ ಅರ್ಥ ಆಗ್ತದೆ, ಗೀತಾ ಪ್ರಸ್ಥಾನ ಓದಿದ್ರೆ ಇದು ಅರ್ಥ ಆಗ್ತದೆ. ಹಾಗಾಗಿ ಈ ಒಟ್ಟಾರೆ ವಿಭಾಗ ಬಂತಲ್ಲ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ಅದರಲ್ಲಿ ರಾಜಸ ಸಾತ್ವಿಕರು ಅನ್ನೋ ವಿಭಾಗ ಇದೆಯಲ್ಲ, ಆ ರಾಜಸ ಸಾತ್ವಿಕರು ಕ್ಷತ್ರಿಯ ವೈಶ್ಯ ಶೂದ್ರ ಅಂತಿದ್ದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಿದ್ದಾರೆ ಸ್ವರೂಪತಃ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತಿದ್ದಾರೆ. ಮನುಷ್ಯರಲ್ಲಿ ಕೆಲವರು ಸಪತ್ನೀಕರಾಗಿದ್ದಾರೆ ಸ್ವರೂಪತಃ. ಅವರು ಸಪತ್ನೀಕರಾಗಿ ಸಾಧನೆ ಮಾಡಿ ಪತ್ನಿಯನ್ನು ಕರ್ಕೊಂಡೇ ಮುಕ್ತಿಗೆ ಹೋಗ್ತಾರೆ. ಅಲ್ಲಿ ಪತ್ನಿ ಸಮೇತವಾಗಿ ಭೋಗ ಅನುಭವಿಸ್ತಾರೆ ಮನುಷ್ಯೋತ್ತಮರಲ್ಲಿ, ಆ 35ನೇ ಕಕ್ಷಾದವರು. ಅವರಲ್ಲಿ ಕೆಲವರು ಸ್ವರೂಪತಃ ಸನ್ಯಾಸಿಗಳು ಅನ್ನೋರಿದ್ದಾರೆ. ಅವರು ಪತ್ನಿ ರಹಿತರಾಗಿಯೇ ಸಾಧನೆ ಮಾಡಿ ಪತ್ನಿ ರಹಿತರಾಗಿಯೇ ಮುಕ್ತಿಯಲ್ಲಿ ಸುಖ ಅನುಭವಿಸ್ತಾರೆ. ಇವೆಲ್ಲ ಸಂಗತಿಗಳು ತಿಳ್ಕೊಳ್ರಿ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ವಿಶೇಷವಾಗಿ 18ನೇ ಅಧ್ಯಾಯ 40ನೇ ಶ್ಲೋಕದಲ್ಲಿ ಆ ಸ್ವರೂಪಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ಹೇಳಿದರು, ಭಾಷ್ಯ ವಿವರಣೆಯನ್ನು ಹೇಳಿದರು, ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅನ್ನೋ ವಿವರಣೆಯನ್ನು ಹೇಳಿದರು. ಅದನ್ನ ಮತ್ತೆ ಈ ಏಕಾದಶ ಸ್ಕಂದ, ಭಾಗವತ ತಾತ್ಪರ್ಯ ಇದೆಲ್ಲನೂ ಮನನ ಮಾಡಿ ನೋಡಿದರೆ ಆವಾಗ ನಾವು ಹರಿಕಥಾಮೃತ ಮತ್ತಷ್ಟು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅನ್ನೋದಕ್ಕಾಗಿ ಇನ್ನೆಲ್ಲ ಹೇಳಿದೆ. ಹಾಗಾಗಿ ಅವನಿಗೆ, ಚತುರ್ಮುಖ ಬ್ರಹ್ಮನಿಗೆ ಅಂಥ ಒಂದು ಶರೀರ, ಬಾಹ್ಯ ಶರೀರವೂ ಹಾಗೆ, ಆಂತರಿಕ ಶರೀರವೂ ಹಾಗೆ, ಎರಡೂ ಹಾಗೆ. ಅದಕ್ಕಾಗಿ ಕಳೆಯವರ ಅಂತ ದಾಸರು ಹೇಳಿದರು. ಕಳೆಯವರ ಅಂದ್ರೆ ಹೊರಗಿನ ಶರೀರ. ಸತ್ಯಲೋಕಾಧಿಪ ಎನಿಪಗೆ ಅವನಿಗೆ ಇಂಥ ಒಂದು ಶರೀರ ಇರ್ತದೆ. ಹಾಗಾದ್ರೆ ಇನ್ನೇನು ತಮೋಗುಣ ರಜೋಗುಣ ಇರೋದೇ ಇಲ್ವಾ ಅಂತಂದ್ರೆ ಅತ್ಯಲ್ಪ 2 ಗುಣ ಇರೋದಿಲ್ಲ ಅಂತಲ್ಲ, ಇರ್ತದೆ. ಯಾಕೆಂದ್ರೆ ಸೃಷ್ಟಿಯಲ್ಲಿ ಶುದ್ಧ ಸತ್ವ ಅಂತಂದು ಬರೋದೇ ಇಲ್ಲ. ನನಗಾಗಲೇ ಸಪ್ತತತ್ವ ಒಂದು ಶ್ಲೋಕ ಉದಾಹರಣೆ ಮಾಡಿದೆ. ಮುಕ್ತಿಯೋಗ್ಯರಾದವರು ಹೆಚ್ಚಿನ ಶರೀರವನ್ನೇನಾದ್ರು ತೋಳ್ಬೇಕು ಅವರ ಸಂತೋಷಕ್ಕಾಗಿ, ಅವ್ರ ಖುಷಿಗಾಗಿ ಅಂತ ಅಪೇಕ್ಷೆ ಪಟ್ಟರೆ ಅಲ್ಲಿ ಶುದ್ಧ ಸತ್ವಾತ್ಮಕವಾದ ಶರೀರ ಹೊರತು ಅದು ಬಾಕಿ ಶರೀರವೇ.
ಒಳಗಿನ ಶರೀರ ಅಲ್ಲ. ಈ ಚತುರ್ಮುಖ ಬ್ರಹ್ಮನಿಗೂ ಕೂಡ ಈ ಸಂಸಾರಾವಸ್ಥೆಯಲ್ಲಿ ಶುದ್ಧ ಸತ್ವಾತ್ಮಕವಾದ ಶರೀರವಿಲ್ಲ. ಅತ್ಯಲ್ಪ ಎರಡು ಗುಣ ಇದ್ದೇ ಇರ್ತವೆ. ಅದನ್ನ ಹೇಳ್ತಾರೆ, ಮುಂದೆ ಹೇಳ್ತಾರೆ ನೋಡ್ರಿ. ಮುಕ್ತಿ ಯೋಗ್ಯವಿದಲ್ಲ. ಈ ಚತುರ್ಮುಖನಿಗೆ ಬಂದಂತ ಶರೀರ ಏನಿದೆಯಲ್ಲ, ಈಗ ಈ ಶರೀರದ ಉಪಾದಾನ ಕಾರಣ. ಇದು ಈ ಶಬ್ದಗಳನ್ನು ಗಮನಿಸ್ರಿ. ಉಪಾದಾನ ಕಾರಣ ಅಂದ್ರೆ ಏನು? ಗಡಿಗೆಗೆ ಮಣ್ಣು ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ಬಂಗಾರದ ಸರ, ಉಂಗುರ ಇತ್ಯಾದಿಗಳಿಗೆ ಬಂಗಾರದ ಗಟ್ಟಿ, ಅದು ಉಪಾದಾನ ಕಾರಣ. ಕುರ್ಚಿ ಇತ್ಯಾದಿಗಳಿಗೆ ಕಟ್ಟಿಗೆ ಉಪಾದಾನ ಕಾರಣ. ಈ ಪ್ಲಾಸ್ಟಿಕ್ ಕುರ್ಚಿ ಇತ್ಯಾದಿಗಳಿಗೆ ಪ್ಲಾಸ್ಟಿಕ್ PVC ಅನ್ನೋದು ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಮೂಲ ವಸ್ತು. ಅದನ್ನು ತಯಾರಾದ ವಸ್ತುವಿಗೆ ಉಪಾದೇಯ ಅಂತಾರೆ. ಉಪಾದೇಯ ಅಂದ್ರೆ ತಯಾರಾದ ವಸ್ತು. ಅದ್ರ ಮೂಲ ಮೆಟೀರಿಯಲ್ ಏನಿರ್ತಲ್ಲ ಉಪಾದಾನ ಅಂತಾರೆ. ಈ ಚತುರ್ಮುಖ ಬ್ರಹ್ಮನ ಸತ್ವ ಮಹಾಸತ್ವಾತ್ಮಕವಾದ ಶರೀರ ಇದೆಯಲ್ಲ, ಈ ಶರೀರದ ಮೂಲ ಕಾರಣ ಏನದು ಅಂದ್ರೆ ಅದು ಕೂಡ ಸತ್ವ ರಜಸ್ ತಮೋ ಗುಣಗಳ ಮೇಲಣವೇ. ಆದ್ರೆ ಸತ್ವ ಹೆಚ್ಚು, ರಜೋಗುಣ ತಮೋಗುಣ ಬಹಳ ಕಡಿಮೆ. ಆ ಮೂಲ ವಸ್ತು ಇದೆಯಲ್ಲ, ಚತುರ್ಮುಖ ಬ್ರಹ್ಮನ ಶರೀರ ಹುಟ್ಟಲಿಕ್ಕೆ ಬೇಕಾದಂಥ ಮೂಲ ವಸ್ತು, ಅದು ಸೃಷ್ಟಿಯಲ್ಲಿ ಮುಕ್ತಿಯಲ್ಲಿ ಆ ಮುಕ್ತರಾದವರಿಗೆ ಉಪಯೋಗಕ್ಕೆ ಬರುವಂಥದ್ದಲ್ಲ. ಅದನ್ನು ಹೇಳಿದ್ರು, ಮುಕ್ತಿ ಯೋಗ್ಯವಿದಲ್ಲ. ಮುಕ್ತಿಯಲ್ಲಿ ಮುಕ್ತರಾದವರು ಹೆಚ್ಚಿನ ಶರೀರವನ್ನು ಪಡ್ಕೊಂಡು ಸುಖ ಅನುಭವಿಸ್ತಾರಲ್ಲ, ಆ ಶರೀರಕ್ಕೆ ಉಪಯೋಗ ಆಗುವಂಥದ್ದು ಅಲ್ಲ ಇದು. ಯಾಕೆಂದ್ರೆ ಅಲ್ಲಿ ಉಪಯೋಗ ಆಗೋದು ಬರೇ ಶುದ್ಧ ಸತ್ವ. ಇದೇನಿದೆ ರಜೋಗುಣ ತಮೋಗುಣ ಮಿಶ್ರಣ ಆಗಿದೆ. ಹಾಗಾಗಿ ಚತುರ್ಮುಖ ಬ್ರಹ್ಮನ ಶರೀರಕ್ಕೆ ಮೂಲಭೂತವಾದ ಮೆಟೀರಿಯಲ್ ಇದೆಯಲ್ಲ, ಅದೇನು ಅಂತ ತಿಳ್ಕೊಳ್ರಿ ಅಂತ ದಾಸರು ಹೇಳ್ತಿದ್ದಾರೆ. ಎಷ್ಟು ಅರ್ಥ ಇದೆ ಇದರಲ್ಲಿ. ಮುಕ್ತಿ ಯೋಗ್ಯವಿದಲ್ಲ, ಅಜಾಂಡೋತ್ಪತ್ತಿ ಕಾರಣವಲ್ಲ. ಈ ಚತುರ್ಮುಖ ಬ್ರಹ್ಮನ ಶರೀರದ ಹುಟ್ಟಿಗೆ ಕಾರಣವಾದಂತಹ ಆ ಮಿಶ್ರಣ, ಆ ಮೂಲ ವಸ್ತು ಇದೆಯಲ್ಲ, ಮೆಟೀರಿಯಲ್ ಕಾಸು, ಅದು ಮುಕ್ತಿಯೋಗ್ಯ ಅಲ್ಲ ಅನ್ನೋದಷ್ಟೇ ಅಲ್ಲ, ಬ್ರಹ್ಮಾಂಡದ ಹುಟ್ಟಿಗೆ ಇದು ಕಾರಣ ಅಲ್ಲ. ಈ ಚತುರ್ಮುಖ ಬ್ರಹ್ಮ ಪರಮಾತ್ಮ ನಾಭಿಕಮಲದಿಂದ ಹುಟ್ಟಿದ ಮೇಲೆ ಈ ಬ್ರಹ್ಮಾಂಡ ಎಲ್ಲ ಹುಟ್ಟತಾ ಹೋಯ್ತಲ್ಲ, ಆ ಬ್ರಹ್ಮಾಂಡ ಹುಟ್ಟಲಿಕ್ಕೆ ಕಾರಣೀಭೂತವಾದ ಮೆಟೀರಿಯಲ್ ಕಾಸ್ ಯಾವುದು, ಮೂಲ ವಸ್ತು ಯಾವುದು, ಅದರ ಕಾಂಬಿನೇಷನ್ ಏನು, ಅದೊಂದು ಬೇರೆ ಕಾಂಬಿನೇಷನ್ ಅಂತಾರೆ ದಾಸರು. ಅಂತ ಹಾಗಾದ್ರೆ ಇಲ್ಲಿ ದಾಸರು ಮೂರನ್ನು ತೋರಿಸಿದಂತಾಯ್ತು. ಒಂದು ಮುಕ್ತ ಲೋಕದಲ್ಲಿ ಮುಕ್ತರಾದವರು ಸ್ವಸಂತೋಷಕ್ಕಾಗಿ ಸ್ವೀಕಾರ ಮಾಡುವಂಥ ಶರೀರ ಏನಿದೆಯಲ್ಲ, ಅದಕ್ಕೆ ಬೇಕಾದಂಥ ಮೂಲ ಕಾರಣ ಅದು ಕೇವಲ ಶುದ್ಧ ಸತ್ವ. ರಜೋಗುಣ ತಮೋಗುಣ ಅಲ್ಲಿ ಇಲ್ಲವೇ ಇಲ್ಲ. ಅದು ಮೊದಲನೇದ್ದು. ಅದಾದ್ಮೇಲೆ ಈ ಚತುರ್ಮುಖ ಬ್ರಹ್ಮನ ಶರೀರ ಒಂದು ಹುಟ್ಟುತ್ತದಲ್ಲ, ಅದಕ್ಕೆ ಬೇಕಾದ ಸತ್ವ ರಜ ತಮೋಗುಣಗಳ ಮೇಲಣ. ಅದರಲ್ಲಿ ಸತ್ವವೇ ಹೆಚ್ಚು, ರಜೋಗುಣ ತಮೋಗುಣ ಬಹಳ ಕಡಿಮೆ. ಇನ್ನು ಮೂರನೇದೊಂದಿದೆ, ಅದು ಈ ಚತುರ್ಮುಖ ಈ ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣೀಭೂತವಾದಂಥ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಕೂಡ ಸತ್ವ ರಜಸ್ ತಮೋ ಗುಣಗಳ ಮೇಲನವೇ. ಆದರೆ ಅದು ಈ ಚತುರ್ಮುಖ ಬ್ರಹ್ಮನ ಶರೀರಕ್ಕೆ ಕಾರಣವಾದ ಕಾಂಬಿನೇಷನ್ ಬೇರೆ, ಬ್ರಹ್ಮಾಂಡದ ಉತ್ಪತ್ತಿ ಕಾರಣವಾದ ಕಾಂಬಿನೇಷನ್ ಬೇರೆ. ಅದನ್ನು ದಾಸರು ಹೇಳ್ತಿದ್ದಾರೆ. ಅಜಾಂಡೋತ್ಪತ್ತಿ ಕಾರಣವಲ್ಲ. ಚತುರ್ಮುಖ ಬ್ರಹ್ಮನ ಶರೀರ ಹುಟ್ಲಿಕ್ಕೆ ಬೇಕಾದಂಥ ಮೂಲ ವಸ್ತು ಇದೆಯಲ್ಲ, ಆ ಮೂಲ ವಸ್ತುವಿಂದ ಬ್ರಹ್ಮಾಂಡ ಹುಟ್ಲಿಕ್ಕೆ ಸಾಧ್ಯವಿಲ್ಲ. ಅದರ ಕಾಂಬಿನೇಷನ್ ಬೇರೆ ಇದೆ. ಅದು ಯಾವ ಕಾಂಬಿನೇಷನ್ ಅಂದ್ರೆ ಅದು ನಮ್ಗೆ ಸದ್ಯ ಗೊತ್ತಿಲ್ಲ. ಈಗ ಪರ್ಸೆಂಟೇಜ್ ಯಾವುದು ಅದನ್ನ ಹೇಳ್ರಿ ಅಂದ್ರೆ, ಈಗ ನಿಮ್ಮ ಶರೀರಕ್ಕೂ ಈಗ ನೀವು ಕೂತಿದ್ದೀವಿ, ನಾವು 4 ಜನ ಇಲ್ಲಿ ಕೂತಿದ್ದೇವೆ. 3 ಜನರು, ನಾವು 4 ಜನರ ಶರೀರವೂ ಕೂಡ ಸತ್ವರಜ ತಮೋ ಗುಣಗಳ ಸಮ್ಮಿಶ್ರಣದಿಂದ ಹುಟ್ಟಿದ್ದು. ನಿಮ್ಮ ಪರ್ಸೆಂಟೇಜ್ ಎಷ್ಟು, ಅವ್ರ ಪರ್ಸೆಂಟೇಜ್ ಎಷ್ಟು, ಇವ್ರ ಪರ್ಸೆಂಟೇಜ್ ಎಷ್ಟು, ನಂದೆಷ್ಟು ಗೊತ್ತಿಲ್ಲ. ಹಾಗೆ ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣೀಭೂತವಾದ ಕಾಂಬಿನೇಷನ್ ಇದೆಯಲ್ಲ, ಅದರಲ್ಲಿ ಸತ್ವ ಎಷ್ಟು, ರಜಸ್ಸು, ತಮಸ್ಸೆಷ್ಟು. ಸತ್ವ ಹೆಚ್ಚು, ರಜೋಗುಣಗಳು ತಮೋಗುಣಗಳು ಸ್ವಲ್ಪ ಕಡಿಮೆ ಇರ್ತಾವೆ, ಹೌದು. ಆದರೆ ಚತುರ್ಮುಖ ಬ್ರಹ್ಮನ ಶರೀರದ ಹುಟ್ಟಿ ಕಾರಣೀಭೂತವಾದ ಕಾಂಬಿನೇಷನ್ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಸತ್ವ. ಆ ಮೂಲಕ ಅಜಾಂಡೋತ್ಪತ್ತಿ ಕಾರಣವಲ್ಲ ಅಂತ ದಾಸರು ಹೇಳಿದರು. ಹರಿಪ್ರೀತ್ಯರ್ಥವಾಗಿ ಈ ಜಗತ್ತ ವ್ಯಾಪಾರ ಮಾಡುವನು. ಇದೆಲ್ಲ ಚತುರ್ಮುಖ ಬ್ರಹ್ಮನ ಮಹಾಮಹಿಮೆ. ಹರಿಪ್ರೀತ್ಯರ್ಥವಾಗಿ ಇಷ್ಟೆಲ್ಲ ಕಾರ್ಯ ಮಾಡ್ತಾ ಹೋಗ್ತಾನೆ. ಇದು ಕೊನೆ ಪದ್ಯ ಆ ಚತುರ್ಮುಖ ಬ್ರಹ್ಮನಿಗೆ ಸಂಬಂಧಪಟ್ಟಂತೆ, ಋಜುಗುಣಸ್ಥರಿಗೆ ಸಂಬಂಧಪಟ್ಟಂತೆ. ಇದು ಈ ಮುಕ್ತಿಯೋಗ್ಯವಿದಲ್ಲ ಮತ್ತು ಅಜಾಂಡೋತ್ಪತ್ತಿ ಕಾರಣವಲ್ಲ ಅಂತ ನಾನು 2 ಸಂಗತಿ ಏನು ಹೇಳಿದ್ದಲ್ಲ. ಚತುರ್ಮುಖ ಬ್ರಹ್ಮನ ಚತುರ್ಮುಖ ಬ್ರಹ್ಮನ ಶರೀರದ ಹುಟ್ಟಿಗೆ ಕಾರಣೀಭೂತವಾದ ಕಾಂಬಿನೇಷನ್ ಇದೆಯಲ್ಲ, ಅದು ಮುಕ್ತಿಗೆ ಅಂದ್ರೆ ಶ್ವೇತದ್ವೀಪ ಅನಂತಾಸನ ಲೋಕ ಇತ್ಯಾದಿಗಳಲ್ಲಿ ಉಪಯೋಗ ಆಗುವಂಥದ್ದು ಅಲ್ಲ, ಬ್ರಹ್ಮಾಂಡದ ಹುಟ್ಟಿಗೆ ಕಾರಣೀಭೂತವಾದ್ದು ಅಲ್ಲ ಅಂತ ಹೇಳಿದ್ವಿ. ಇಲ್ಲಿ ಪ್ರಪಂಚನಾಚಾರ್ಯ ಅನುವಾದದಲ್ಲಿ ಕೆಲವು ತಪ್ಪುಗಳಿವೆ. ಪುಸ್ತಕ ನಿಮ್ಮ ಎದುರಿಗೆ ಇಟ್ಕೊಂಡಿದ್ರೆ ಅದನ್ನ ರಿಪೇರಿ ಮಾಡ್ಕೊಂಡ್ಬಿಡ್ರಿ. ಅಲ್ಲೇನಿದೆ ಅಂದ್ರೆ, ಉಳಿದ 2 ಗುಣಗಳು ಅವರ ದೇಹದಲ್ಲಿ ಅತ್ಯಲ್ಪವಾಗಿವೆ, ಅದು ಸರಿ ಇದೆ. ಈ ದೇಹ ಹಾಗೆಯೇ ಮುಕ್ತಿಗೆ ತೆರಳುವಂಥದ್ದಲ್ಲ ಅಂತಿದೆ. ತಪ್ಪು ಅನುವಾದ ಅದು. ಚತುರ್ಮುಖ ಬ್ರಹ್ಮನ ಶರೀರ ಅಲ್ಲ, ಯಾವನ ಶರೀರವೂ ಮುಕ್ತಿಗೆ ಹೋಗೋದಿಲ್ಲ.
ವಾಯುರಳಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಈಶಾವಾಚ್ಯೋಪನಿಷತ್ತು ಹೇಳ್ತದೆ. ಈ ಶರೀರ ಮುಕ್ತಿಗೆ ಹೋಗುವಂಥದ್ದೇ ಅಲ್ಲ, ಆದರೆ ದಾಸರು ಇಲ್ಲಿ ಹೇಳಿ ಹೊರಟದ್ದು ಅದನ್ನ ಅಲ್ಲ. ಮುಕ್ತಿಯಲ್ಲಿ ಈ ಕಾಂಬಿನೇಷನ್ ಉಪಯೋಗ ಆಗೋದಿಲ್ಲ. ಮುಕ್ತಿಯಲ್ಲಿ ಉಪಯೋಗ ಆಗುವಂಥದ್ದು ಕೇವಲ ಶುದ್ಧ ಸತ್ವ, ಸತ್ವರದ ತಮೋಗುಣಗಳ ಕಾಂಬಿನೇಷನ್ ಮುಕ್ತಿಯಲ್ಲಿ ಉಪಯೋಗ ಆಗೋದಿಲ್ಲ ಅನ್ನೋದನ್ನು ದಾಸರು ಹೇಳ್ತಿದ್ದಾರೆ. ಹಾಗಾಗಿ ಈ ದೇಹ ಹಾಗೆಯೇ ಮುಕ್ತಿಗೆ ತೆರಳುವಂಥದ್ದಲ್ಲ ಅಂತ ಅನ್ನೋದು ಆ ದಾಸರ ವಾಕ್ಯ ಏನಿದೆ ಅದನ್ನು ಸರಿಯಾಗಿ ತಿಳ್ಕೊಳ್ಳೋದ್ರ ಮೂಲಕ ಆದಂಥ ಅನುವಾದ, ತಪ್ಪು ಅನುವಾದ, ಅದನ್ನು ಹೊಡೆದು ಹಾಕ್ರಿ. ಸುವಿದ್ಯೇಂದ್ರ, ನಾನು ಸುಮ್ಮನೆ ಪ್ರಬಂಧನಾಚಾರ್ಯ ಖಂಡನೆ ಮಾಡ್ತಿಲ್ಲ. ಸುವಿದ್ಯೇಂದ್ರ ಸ್ವಾಮಿಗಳು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಿ, ಪಂಚರತ್ನ ಪ್ರಕಾಶಿಕದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡಿ ಹೇಳ್ತಿದ್ದೇನೆ. ಅಷ್ಟೇ ಅಲ್ಲ, ಮುಂದಿನ ವಾಕ್ಯವನ್ನು ಕೂಡ ಹೊಡೆದು ಹಾಕ್ರಿ. ಬ್ರಹ್ಮಾಂಡದಲ್ಲಿ ಹುಟ್ಟಿಗೆ ಕಾರಣವಾಗುವಂಥದ್ದು ಅಲ್ಲ. ಇದು ಈ ಶರೀರ ಇದೆಯಲ್ಲ, ಚತುರ್ಮುಖ ಶರೀರ, ಬ್ರಹ್ಮಾಂಡದಲ್ಲಿ ಹುಟ್ಟಿಗೆ ಅಂತ ಬರೆದಿದ್ದಾರೆ ಅವರು. ಬ್ರಹ್ಮಾಂಡದಲ್ಲಿ ಹುಟ್ಟಿಗೆ ಅಲ್ಲ, ಬ್ರಹ್ಮಾಂಡದ ಹುಟ್ಟಿಗೆ. ಅದು ಕೂಡ ತಪ್ಪಾಗಿ ಬರೆದಿದ್ದಾರೆ. ಅದನ್ನು ಕೂಡ ಹೊರಡು ಹಾಕ್ರಿ. ಮತ್ತೆ ಕೆಳಗೆ ವಿವರಣೆ ಅಂತ ಕೊಟ್ಟು ಆ ವಿವರಣೆದಲ್ಲಿ ಕೂಡ ತಪ್ಪಾಗಿ ಬರೆದಿದ್ದಾರೆ, ಅದನ್ನು ಹೊಡೆದಾಕ್ರಿ. ಅಷ್ಟು ಶುದ್ಧವಾಗಿದ್ದರೂ ಆ ದೇಹದಿಂದಲೇ ಅವರು ಮುಕ್ತಿಗೆ ತೆರಳುವಂತಿಲ್ಲ ಅಂತಿದೆ, ಅದನ್ನು ಹೊಡೆದಾಕ್ರಿ. ಅದೆಲ್ಲ ತಪ್ಪು ವಿವರಣೆ. ಅದು ಪ್ರಾಕೃತವಾದ್ರಿಂದ ಅದನ್ನು ತೊರೆದೇ ಮುಕ್ತರಾಗಬೇಕು, ಅದೆಲ್ಲ ಸರಿಯೇ. ಅದು ಇಲ್ಲಿ ದಾಸರು ಹೇಳಿ ಹೊರಟದ್ದು ಅದನ್ನಲ್ಲ. ಅದು ಸತ್ವಪ್ರಚುರವಾದ್ದರಿಂದ ಬ್ರಹ್ಮಾಂಡದಲ್ಲಿ ಅವತಾರ ಹೊಂದಿ ಬರುವಂಥದ್ದು ಅಲ್ಲ ಅಂತ ಬರೆದಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಅವತಾರ ಮಾಡೋದೇ ಇಲ್ಲ, ಅವರ ಅವತಾರದ ಪ್ರಸಕ್ತಿನೇ ಇಲ್ಲ ಅವರಿಗೆ. ಚತುರ್ಮುಖ ಬ್ರಹ್ಮನಿಗಾಗಲಿ ಸರಸ್ವತಿಗಾಗಲಿ ಅವತಾರದ ಪ್ರಸಕ್ತಿ ಇರೋದು ಭಾರತೀಯ ಮತ್ತು ವಾಯುವಿಗೆ ಮಾತ್ರ. ಅವರಾದರೂ ಕೂಡ ಅವತಾರ ಯಾವುದರಿಂದ ಮಾಡ್ತಾರೆ? ಇಲ್ಲಿ ಸಂಗತಿಯನ್ನ ಎಷ್ಟು ಅಸ್ತವ್ಯಸ್ತವಾಗಿ ತಿಳ್ಕೊಂಡಂತೆ ಆಯಿತು ಇಲ್ಲಿ ಅನುವಾದ ಮಾಡುವಾಗ. ಅಂದರೆ ತಿಳ್ಕೋಬೇಕು, ಪ್ರಹ್ಲಾದರಾಜರಿದ್ದಾರೆ, ಅವರಿಗೆ ಮೂಲ ರೂಪ ಹೊಂದಿದೆ, ಅದು ಕರ್ಮಜ ದೇವತೆಯವರು. ಆ ಮೂಲ ರೂಪದಿಂದ ಅವರೇನು ಹುಟ್ಟಿ ಬರುವಾಗ ಯಾವ ರೂಪದಿಂದ ಬರ್ತಾರೆ? ಆ ಮೂಲ ರೂಪದಿಂದ ಇಲ್ಲಿ ಬರೋದಿಲ್ಲ. ಮೂಲ ಬಾಹ್ಯ ಶರೀರ ಇದೆಯಲ್ಲ, ಸದ್ಯ ಈಗ ಅವರಿಗೆ ಮೂಲ ರೂಪದಲ್ಲಿ ಬಾಹ್ಯ ಶರೀರ ಇದೆಯಲ್ಲ, ಆ ಬಾಹ್ಯ ಶರೀರದಿಂದ ಇಲ್ಲಿ ಅವರು ಹುಟ್ಟಿ ಬರೋದಿಲ್ಲ. ಸ್ವಯಂ ವಾಯುವು ಕೂಡ ಬಾಹ್ಯ ಶರೀರದಿಂದ ಇಲ್ಲಿ ಹುಟ್ಟಿ ಬರೋದಿಲ್ಲ. ಸ್ವಯಂ ಸರಸ್ವತಿಯು ಕೂಡ, ರುದ್ರನು ಕೂಡ ಬಾಹ್ಯ ಶರೀರದಿಂದ ಇಲ್ಲಿ ಹುಟ್ಟಿ ಬರೋದಿಲ್ಲ. ಹುಟ್ಟಿ ಬರುವವರು ಅದ್ರ ಒಳಗಿರುವಂಥ ಸ್ವರೂಪ ಶರೀರ ಇರ್ತದಲ್ಲ, ಆ ಸ್ವರೂಪ ಶರೀರದ ಒಂದು ಅಂಶ ಅಂತ ಅವತಾರ ಆಗೋದು ಯಾವುದರಿಂದ ಅಂತಂದ್ರೆ ಸ್ವರೂಪ ಶರೀರದ ಒಂದು ಅಂಶವೇ ಹೊರತು ಬಾಹ್ಯ ಶರೀರಕ್ಕೂ ಈ ಅವತಾರಗಳಿಗೂ ಏನೂ ಸಂಬಂಧವಿಲ್ಲ. ಹಾಗಾಗಿ ಅದೆಲ್ಲ ಭ್ರಾಂತಿ ಮೂಲಕವಾದ ಅನುವಾದ, ಅದನ್ನು ಹೊಡೆದಾಕೊಂಡು ಬಿಡ್ರಿ. ಹೀಗೆ ಸುವಿದ್ಯೇಂದ್ರ ಸ್ವಾಮಿಗಳು ಮತ್ತು ಪಂಚರತ್ನ ಪ್ರಕಾಶಕ ಎರಡನ್ನು ಸೇರಿಸಿ ಅಲ್ಲಿ ಏಕಾಭಿಪ್ರಾಯ ಬಂದ ಮೇಲೆ ಈ ತಿದ್ದುಪಡಿ ಮಾಡಿದ್ದಾನೆ. ಅದನ್ನು ಪ್ರಬಂಧನಾಚಾರ್ಯ ಅನುವಾದದಲ್ಲಿ ಹೊಡೆದು ಹಾಕ್ಕೊಂಡ್ಬಿಡ್ರಿ. ಅಲ್ಲಿಗೆ ಈ ಕಲ್ಪಸಾಧನ ಸಂಧಿ ಅದು, ಅಥವಾ ಬಿಂಬಾಪರೋಕ್ಷ ಸಂಧಿ, ಅಪರೋಕ್ಷ ತಾರತಮ್ಯ ಸಂಧಿ ಅಂತ ಕರೀತಾರೆ. ಬಿಂಬಾಪರೋಕ್ಷ ಸಂಧಿ ಅಲ್ಲ ಇದು, ಅಪರೋಕ್ಷ ತಾರತಮ್ಯ ಸಂಧಿ. 24 ಅಥವಾ 23ನೇ ಸಂಧಿ, ಅದರ 41ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 771ನೇ ಪದ್ಯ. ಇಲ್ಲಿಗೆ ಇದು ಸಮಾಪ್ತಿಯನ್ನು ಕಂಡಿದೆ. ಸಾಕಷ್ಟು ಪ್ರಮೇಯಗಳನ್ನ ಇಲ್ಲಿ ಹೇಳಿದೆ. ಈ ಪ್ರಮೇಯಗಳನ್ನೆಲ್ಲ ಏನು ಹೇಳಿದ್ನಲ್ಲ, ಇದು ಸುವಿದ್ಯೇಂದ್ರ ಸ್ವಾಮಿಗಳು, ಗೋವಿಂದಾಚಾರ್ಯರು ಇವರನ್ನೆಲ್ಲ ಸಂಪರ್ಕ ಮಾಡಿ ಆ ಮೂಲಕ, ಅದಷ್ಟೇ ಅಲ್ಲ, ಸತ್ಯನಾಥ ಸ್ವಾಮಿಗಳು, ಸತ್ತಪ್ರತ್ನ ಮಾಲಾಕಾರ ಅಂತ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು, ಮತ್ತು ಸ್ವಯಂ ಜಗನ್ನಾಥದಾಸರು, ಇವರೆಲ್ಲ ತಮ್ಮ ತಮ್ಮ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಲ್ಲಿರುವಂಥ ಪ್ರಮೇಯಗಳನ್ನ ಹೇಳಿದೆ. ಇದಕ್ಕೂ ಈ ಪ್ರಮೇಯಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಮತ್ತಷ್ಟು ಸೂಕ್ಷ್ಮಗಳನ್ನು ನಾನು ಇನ್ನೂ ಮನನ ಮಾಡಬೇಕು. ನಾನು ಮನನ ಮಾಡಿದಂತೆ ನನಗೆ ಹೆಚ್ಚು ಜ್ಞಾನ ಬಂದಂತೆ ಮತ್ತೊಂದು ಯಾವುದಾದ್ರೂ ಸಂದರ್ಭದಲ್ಲಿ ಅದನ್ನು ಸೇರಿಸ್ಕೊಳ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.